ಅಕ್ಕ ಕ್ಲಾಸ್ ಬರ್ತಿಲ್ಲ. ಬಾಬಾ ಹೇಳ್ತಿದ್ದಾರೆ, ದೇಹಾಭಿಮಾನ ಇರುವವರಲ್ಲಿ ಈರ್ಷ್ಯೆ ಇರುತ್ತದೆ. ಈರ್ಷ್ಯೆಗೆ ಕಾರಣ ಪರಸ್ಪರ ಉಪ್ಪು ನೀರಾಗಿರುತ್ತಾರೆ. ಈರ್ಷ್ಯೆಗೆ ಕಾರಣ ಪರಸ್ಪರ ಉಪ್ಪು ನೀರಾಗಿರ್ತಾರೆ. ಪ್ರೀತಿಯಿಂದ ಸೇವೆ ಮಾಡಲು ಆಗುವುದಿಲ್ಲ. ಪ್ರೀತಿಯಿಂದ ಸೇವೆ ಮಾಡಲು ಆಗುವುದಿಲ್ಲ. अंदर ही अंदर जलते रहते हैं. ಒಳಗಿಂದೊಳಗೆ ಸುಡುತ್ತಿರುತ್ತಾರೆ. ಎರಡನೇ ಪಾಯಿಂಟ್ ಇದೆ, बेपरवाह रहते हैं, माया उन्हें बहुत धोखा देते रहते हैं. ನಿಶ್ಚಿಂತರಾಗಿರುವುದಿಲ್ಲ, ಮಾಯೆಯವರಿಗೆ ಬಹಳ ಮೋಸ ಮಾಡುತ್ತಿರುತ್ತದೆ. ನಿಶ್ಚಿಂತರಾಗಿರುವುದಿಲ್ಲ, ಮಾಯೆಯು ಮೋಸ ಮಾಡುತ್ತಿರುತ್ತದೆ. पुरुषार्थ करते करते हाँ हो जाता है. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಬಿದ್ದು ಹೋಗುತ್ತಾರೆ. जिस कारण पढ़ाई छूट जाते हैं. ಇದರ ಕಾರಣ ವಿದ್ಯೆಯೇ ಬಿಟ್ಟು ಹೋಗುತ್ತದೆ. ಇದರ ಕಾರಣ ವಿದ್ಯೆಯೇ ಬಿಟ್ಟು ಹೋಗುತ್ತದೆ. ಮೂರನೇ ಪಾಯಿಂಟ್ ಇದೆ, देहाभिमान के कारण दिल साफ नहीं. दिल साफ ना होते कारण बाप के दिल पर नहीं चढ़ते. ದೇಹಾಭಿಮಾನದ ಕಾರಣ ಹೃದಯ ಶುದ್ಧವಾಗಿರುವುದಿಲ್ಲ. ದೇಹಾಭಿಮಾನದ ಕಾರಣ ಹೃದಯ ಶುದ್ಧವಾಗಿರುವುದಿಲ್ಲ. ಹೃದಯವು ಶುದ್ಧವಿಲ್ಲದಿರುವ ಕಾರಣ ತಂದೆಯ ಹೃದಯವನ್ನೇರಲು ಸಾಧ್ಯವಿಲ್ಲ. ತಂದೆಯ ಹೃದಯವನ್ನೇರಲು ಸಾಧ್ಯವಿಲ್ಲ. ನಾಲ್ಕನೇ ಪಾಯಿಂಟ್ ಇದೆ, ಮೂಡ್ ಆಫ್ ಕರ್ ಲೇತೆ ಉನ್ಕಾ ಚೆಹರಾ ಹಿ ಬದಲ್ ಜಾತಾ. ಮೂಡ್ ಆಫ್ ಆಗಿಬಿಡುತ್ತಾರೆ, ಅವರ ಚೆಹರೆಯೇ ಬೇರೆ ಆಗಿಬಿಡುತ್ತದೆ. ಅವರ ಚೆಹರೆಯೇ ಬೇರೆ ಆಗಿಬಿಡುತ್ತದೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ದೇಹಾಭಿಮಾನದಲ್ಲಿ ಕಠಿಣ ಕಾಯಿಲೆ ಉಂಟಾಗೋದ್ರಿಂದ ಯಾವ್ಯಾವ ನಷ್ಟ ಆಗುತ್ತೆ. ಯಾಕೆ ಬಾಬಾ ಉತ್ತರದಲ್ಲೇ ಹೇಳಿದ್ರು, ಮೊದಲನೇದಾಗಿದೆ ದೇಹಾಭಿಮಾನದಲ್ಲಿರುವುದರಿಂದ ಈರ್ಷ್ಯೆ ಉಂಟಾಗುತ್ತೆ, ಈರ್ಷ್ಯೆ ಬರುತ್ತೆ. ಈರ್ಷ್ಯೆಗೆ ಕಾರಣ ಪರಸ್ಪರರಲ್ಲಿ ಉಪ್ಪು ನೀರಾಗಿರುತ್ತೆ. ಈರ್ಷ್ಯೆ ಉದ್ಭವ ಆಗೋದೇ ಪರಸ್ಪರರಲ್ಲಿ ಮನಸ್ತಾಪ ಮಾಡ್ಕೊಳ್ಳೋದು, ಉಪ್ಪು ನೀರಾಗೋದು. ಅವು ಉಪ್ಪು ನೀರಾದಾಗ ಪ್ರೀತಿಯಿಂದ ಸೇವೆ ಮಾಡಕ್ ಆಗೋದಿಲ್ಲ, ಖುಷಿಯಿಂದ ಮಾತಾಡಕ್ ಆಗೋದಿಲ್ಲ. ಹೀಗೆ ಒಳಗಿಂದೊಳಗೆ ಸುಡ್ತಾ ಇರ್ತಾರೆ. ತೋರಿಕೆಗಾಗಿ ಎಲ್ಲರ ಜೊತೆ ಒಟ್ಟಿಗೆ ಇರ್ತಾರೆ, ಆದ್ರೆ ಒಳಗೊಳಗೆ ಸುಡ್ತಾ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಈರ್ಷ್ಯೆ ಅಂದ್ರೇನೆ ಒಳಗೊಳಗೆ ಸುಡುವಂಥದ್ದು. ಎರಡನೇ ಪಾಯಿಂಟ್ ಅಲ್ಲಿ ಬಾಬಾ ಹೇಳಿದ್ರು, ನಿಶ್ಚಯ ಇರುವುದಿಲ್ಲ. ನಿಶ್ಚಯ ಇಲ್ಲದವ್ರನ್ನ ನೋಡ್ಕೊಂಡು ಮಾಯೆ ಬಹಳ ಮೋಸ ಮಾಡ್ತಾ ಇರುತ್ತೆ ಅಂತ ಬಾಬಾ ಹೇಳಿದ್ರು. ಪುರುಷಾರ್ಥ ಮಾಡ್ತಾ ಮಾಡ್ತಾ ಬಿದ್ದು ಹೋಗ್ತಾರೆ. ಬಲೆ ಕ್ಲಾಸ್ ಕೇಳ್ತಿರ್ಬೋದು, ಇನ್ನೇನೋ ಮಾಡ್ತಿರ್ಬೋದು, ಅದ್ರ ಒಳಗ್ ನಿಶ್ಚಯ ಇರೋದಿಲ್ಲ. ಮಾಯೆ ಅಂತವ್ರನ್ನ ನೋಡಿ ಮೋಸ ಮಾಡಿ ಕೆಳಗೆ ಬೀಳಿಸುತ್ತೆ. ಅಂತವ್ರು ವಿದ್ಯೆಯನ್ನು ಕೂಡ ಬಿಟ್ಟು ಹೋಗ್ತಾರೆ. ಇನ್ನೊಂದು ಮೂರನೇ ಪಾಯಿಂಟ್ ಹೇಳಿದ್ರು, ದೇಹಾಭಿಮಾನದ ಕಾರಣ
ಹೃದಯ ಶುದ್ಧ ಇರುವುದಿಲ್ಲ. ಹೃದಯ ಶುದ್ಧ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ತಂದೆ ಹೃದಯವನ್ನ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೃದಯ ಎಷ್ಟು ಸ್ವಚ್ಛ ಇರುತ್ತೆ ಅಷ್ಟು ತಂದೆಯ ಹೃದಯವನ್ನ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಬಾಬಾ 4ನೇ ಪಾಯಿಂಟ್ ಅಲ್ಲಿ ಹೇಳಿದ್ರು ಮೂಡ್ ಆಫ್ ಮಾಡ್ಕೊಳ್ತಾ ಇರ್ತಾರೆ ದೇಹಾಭಿಮಾನದಲ್ಲಿರೋರು. ಹಾಗಾಗಿ ಮೂಡ್ ಆಫ್ ಆಗತ್ತಂದ್ರೆ ಮುಖದ ಚಹರೆನೆ ಬದಲಾಗತ್ತೆ. ಹರ್ಷಿತ ಮುಖ ಇರೋದಿಲ್ಲ, ಬಾಡಿ ಹೋಗ್ತಾರೆ ಅಂತೇಳಿ ಬಾಬಾ ಹೇಳಿದ್ರು. ಹೀಗೆ ದೇಹಾಭಿಮಾನದ ಕಾಯಿಲೆ ಏನೆಲ್ಲ ನಷ್ಟ ಮಾಡುತ್ತೆ ಅಂತ ಬಾಬಾ ಹೇಳಿದ್ರು. ಓಂ ಶಾಂತಿ. सिर्फ बाप को ही याद करते हो या और भी कुछ याद करते हैं. ಬಾಬಾ ಹೇಳಿದ್ರು ಕೇವಲ ತಂದೆಯನ್ನೇ ನೆನಪು ಮಾಡ್ತೀರಾ ಅಥವಾ ಇನ್ಯಾರನ್ನಾದರೂ ನೆನಪು ಮಾಡ್ತೀರಾ. बच्चों को स्थापन विनाश और पालना तीनों की याद होनी चाहिए. ಕೇವಲ ಒಬ್ಬ ತಂದೆಯಷ್ಟೇ ಬಾಬಾ ಹೇಳ್ತಾರೆ, ಒಬ್ಬ ತಂದೆಯನ್ನಷ್ಟೇ ನೆನಪು ಮಾಡಿದೆ, ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡಿ. ಹಾಗೆ ಬಾಬಾ ಇವತ್ತು ಹೇಳ್ತಿದ್ದಾರೆ ಸ್ಥಾಪನೆ ವಿನಾಶ ಮತ್ತು ಪಾಲನೆ ಯಾರ್ಯಾರ ಮೂಲಕ ಆಗುತ್ತಾ ಇದೆ, ಅವರ ಮೂರ್ತಿಗಳ ರಚಯಿತ ಯಾರು ಅವರನ್ನ ನೆನಪು ಮಾಡ್ಬೇಕಾಗಿದೆ. ಹೀಗೆ ಈ ಮೂರು ಕರ್ತವ್ಯಗಳನ್ನ ಕೂಡ ನೆನಪು ಮಾಡ್ಕೊಳ್ಬೇಕಾಗಿದೆ. ಕ್ಯೂಂಕಿ ಸಾಥ್ ಸಾಥ್ ಇಕ್ಕಟ ಚಲ್ತಾ ಹೇ ನಾ. ಈ ಮೂರು ಕಾರ್ಯಗಳು ಒಟ್ಟೊಟ್ಟಿಗೆ ನಡೀತಾ ಇದೆ. ಸ್ಥಾಪನೆಯ ಕಾರ್ಯ, ವಿನಾಶದ ಕಾರ್ಯ, ಪಾಲನೆಯ ಕಾರ್ಯ ಕೂಡ. जैसे कोई बैरिस्टर पढ़ते हैं तो उनको मालूम है मैं बैरिस्टर बनूंगा. ಬಾಬಾ ಹೇಳ್ತಿದ್ದಾರೆ ಯಾರು ವಕೀಲ ವಿದ್ಯೆಯನ್ನ ಓದ್ತಾ ಇರ್ತಾರೆ ಅವ್ರಿಗೆ ಇಷ್ಟು ನಿಶ್ಚಯ ಇರುತ್ತೆ ನಾನು ಖಂಡಿತ ವಕೀಲನೇ ಆಗ್ತೇನೆ ಅಂತ ಹೇಳಿ. ವಾಯ್ದಾ ಕರುಂಗ, ನಾನು ದೊಡ್ಡವನಾಗಿ ವಕೀಲ ಆಗಿ ವಾದ ಮಾಡ್ತೇನೆ ಅಂತ ಹೇಳಿ. ಬ್ಯಾರಿಸ್ಟರ್ ಕಾ ಪಾಲನಾ ಬಿ ಕರೆಂಗೆನಾ. ಹೀಗೆ ಆ ವಿದ್ಯೆ ಬ್ಯಾರಿಸ್ಟರ್ನ ಪಾಲನೆ ಕೂಡ ಮಾಡುವಂತದ್ದಾಗಿದೆ. जो भी ಪಡೆಂಗೆ ಉನ್ಕಿ ಏಮ್ ತೋ ಆಗೇ रहेंगे. ಯಾರು ಯಾವ ವಿದ್ಯೆಯನ್ನ ಓದ್ತಾ ಇರ್ತಾರೆ ಅವರ ಮುಂದೆ ಗುರಿ ಇರುತ್ತೆ ಅಂತ ಬಾಬಾ ಹೇಳ್ತಾರೆ. ಲೌಕಿಕದಲ್ಲಿ ಯಾವುದೇ ಕೋರ್ಸ್ ಓದ್ಬೋದು, ಆ ಕೋರ್ಸಿನ ನಂತರ ಮುಂದೆ ನಾನು ಹಿಂಗೆ ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ನಾನು ವೈದ್ಯನೇ ಆಗ್ತೇನೆ, ನಾನು ಶಿಕ್ಷಕನೇ ಆಗ್ತೇನೆ ಅಂತ ಹೇಳಿ ಒಂದು ಗುರಿ ಇರುತ್ತೆ. ತುಮ್ ಜಾನ್ತೆ ಹೋ ಹಮ್ ಅಭಿ कंस्ट्रक्शन कर रहे हैं, ಪವಿತ್ರ ನಯಿ ದುನಿಯಾ ಸ್ಥಾಪನ್ ಕರ್ ರಹೆ ಹೇ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಈಗ ನೀವು ಮಕ್ಕಳು ಸ್ಥಾಪನೆ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಹೊಸ ಜಗತ್ತಿನ ಸ್ಥಾಪನೆ ಕಾರ್ಯದಲ್ಲಿ ತೊಡಗಿದ್ರೆ ನಾವು ಖಂಡಿತ ಹೊಸ ಜಗತ್ತನ್ನೇ ಸ್ಥಾಪನೆ ಮಾಡ್ತಿದ್ದೇವೆ. ಆ ಹೊಸ ಜಗತ್ತಲ್ಲಿ ನಾವು ರಾಜ್ಯಭಾರ ಮಾಡ್ತಾ ಇದ್ದೇವೆ. ಈ ವಿದ್ಯೆ ಓದ್ತಾ ಇರೋದೇ ನಿಮ್ಗೆ ನಿಮ್ಮ ಗುರಿ ಕಾಣಿಸ್ತಾ ಇದೆ. ಇಸ್ಮೇ ಯೋಗ ಬಹುತ್ ಜರೂರಿ ಹೇ. ಬಾಬಾ ಹೇಳ್ತಿದ್ರೆ ಹೊಸ ಜಗತ್ತಿನ ಸ್ಥಾಪನೆಗೆ ಬಹಳ ಮುಖ್ಯವಾಗಿರೋದು ಯೋಗ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಯೋಗ ಬಲದಿಂದಲೇ ನೀವು ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಿದ್ರಿ, ಬಾಹುಬಲದಿಂದ ಅಲ್ಲ. ಯಾಕಾಗಿ ಯೋಗ ಬಹಳ ಅವಶ್ಯಕ. योग से ही हमारी आत्मा जो पतित बनी हुई है वहां पावन बनेगी. ಬಾಬಾ ಹೇಳ್ತಾರೆ ಯೋಗದಿಂದಲೇ ಆತ್ಮ ಏನು ಪತಿತ ಆಗಿದೆ ಅಲ್ಲ, ಅದು ಯೋಗದಿಂದ ಮಾತ್ರ ಪಾವನ ಆಗ್ಲಿಕ್ಕೆ ಸಾಧ್ಯ. तो हम पवित्र बन फिर पवित्र दुनिया में जाकर ರಾಜ್ಯ ಕರೆಂಗೆ. ಹೀಗೆ ಪವಿತ್ರ ಆಗಿ ಪವಿತ್ರ ಜಗತ್ತಿನಲ್ಲಿ ಹೋಗಿ ರಾಜ್ಯ ಮಾಡ್ಬೇಕಾಗಿದೆ. ಇಹ ಬುದ್ಧಿ ಮೇ ಆನಾ ಚಾಹಿಯೆ. ಈ ವಿಷಯ ಬುದ್ಧಿಯಲ್ಲಿ ಬರಬೇಕಾಗಿದೆ. ಪವಿತ್ರ ಆಗ್ಬೇಕು, ಪವಿತ್ರ ಆಗ್ಬೇಕಾದ್ರೆ ತಂದೆಯನ್ನೇ ನೆನಪು ಮಾಡ್ಬೇಕು. ಹೀಗೆ ಪವಿತ್ರ ಜಗತ್ತಿಗೆ ಹೋಗ್ಬೇಕಾಗಿದೆ. ಸಬ್ इम्तिहान में सबसे बड़ा इम्तिहान है, वह सभी पढ़ाइयों में ऊंच पढ़ाई यहाँ है. ಬಾಬಾ ಹೇಳ್ತಾರೆ ಎಲ್ಲಾ ಪರೀಕ್ಷೆಗಳಿಗೂ ದೊಡ್ಡ ಪರೀಕ್ಷೆ ಅಂದ್ರೆ ಈಗ ನಿಮ್ಮದಾಗಿದೆ. ಎಲ್ಲಾ ವಿದ್ಯೆಗಳಲ್ಲೂ ದೊಡ್ಡ ವಿದ್ಯೆ ಅಂದ್ರೇನೆ ತಮ್ಮದಾಗಿದೆ ಅಂತ ಬಾಬಾ. ಇದೇ ವಿದ್ಯೆ ಶ್ರೇಷ್ಠ ವಿದ್ಯೆ ಆಗಿದೆ. ನೀವು ಮಾಡುವ ಪರೀಕ್ಷೆ ಅಂತ ತೆಗೆದುಕೊಳ್ತೀರಿ ಅದು ಕೂಡ ದೊಡ್ಡ ಪರೀಕ್ಷೆನೇ ಆಗಿದೆ. ಎಂತ ಪದವಿ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಆದ್ರೆ IAS IPS ಓದ್ತಾರೆ, ಅದು ಒಂದು ಜನ್ಮ ಕಾಲ. ಆದ್ರೆ ಬಾಬಾ ಹೇಳ್ತಾರೆ ನಿಮ್ಗೆ ಸಿಗುವಂತ ನೀವು ಮಾಡುವಂತ ಪರೀಕ್ಷೆಗೆ ಎಷ್ಟು ದೊಡ್ಡ ಪದವಿ ಸಿಗುತ್ತೆ. ಪಢಾಯಿ ತೋ ಅನೇಕ ಪ್ರಕಾರ ಕಿ ಹೇ ನಾ. ವಿದ್ಯೆ ಅಂತೂ ಅನೇಕ ಪ್ರಕಾರದ ವಿದ್ಯೆಗಳಿದಾವೆ. ಒಂದೊಂದು ವೃತ್ತಿಗೂ ಒಂದೊಂದು ವಿದ್ಯೆಯನ್ನ ಕಲ್ಸ್ಕೊಳ್ಳಾಗತ್ತೆ. ಯಾವ ವಿದ್ಯೆ ಓದ್ತಾರ ಅದ್ರಿಂದ ಅವರು ಮಾಡುವಂತ ವೃತ್ತಿ ಕೂಡ ಇರುತ್ತೆ. ಹಾಗೆ ಬಾಬಾ ಹೇಳ್ತಾರೆ ಎಷ್ಟೊಂದು ಪ್ರಕಾರದ ವಿದ್ಯೆಗಳಿದಾವೆ. वहाँ तो सब मनुष्यों को पढ़ाते हैं और वहाँ पढ़ाई है इस दुनिया के लिए. ಅಲ್ಲಿ ಅಂತೂ ಮನುಷ್ಯರಿಗೆ ಓದಿಸ್ತಾ ಇರ್ತಾರೆ.
ಅವರು ಓದುವಂತ ವಿದ್ಯೆ ಇದೇ ಜಗತ್ತಿಗಾಗಿ, ಇಲ್ಲಿಯೇ ವಿದ್ಯೆಯನ್ನ ಓದಿ ಇಲ್ಲಿಯೇ ಯಾವುದೋ ಒಂದು ಪದವಿಯನ್ನ ಪಡ್ಕೊಂಡು ಇಲ್ಲಿಯೇ ತಮ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಪಡ್ಕರ್ ಫಿರ್ ಉನ್ಕಾ ಫಲ್ ಯಹ ಹಿ ಪಾಯಂಗೆ. ವಿದ್ಯೆಯನ್ನ ಓದಿ ಆ ವಿದ್ಯೆಯ ಫಲ, ಯಾವುದೋ ಒಂದು ನೌಕರಿ ಪಡ್ಕೊಳ್ತಾರೆ, ಆ ವಿದ್ಯೆಯನ್ನ ಅದರ ಫಲ ಕೂಡ ಇಲ್ಲಿಯೇ ಅನುಭವ ಮಾಡ್ತಾರೆ, ಇಲ್ಲಿಯೇ ಅದನ್ನ ಭೋಗಿಸ್ತಾರೆ ಕೂಡ. तुम बच्चे जानते हो इस बेहद के पढ़ाई का फल हमको नई दुनिया में मिलना है. ಆದ್ರೆ ಬಾಬಾ ಹೇಳ್ತಿದ್ದಾರೆ, ನೀವೀಗ ವಿದ್ಯೆ ಓದ್ತಾ ಇರೋದು ಭವಿಷ್ಯದ ಹೊಸ ಜಗತ್ತಿನಲ್ಲಿ, ಹೊಸ ಜಗತ್ತಿನಲ್ಲಿ ನಿಮ್ಗೆ ಇಲ್ಲಿ ಫಲ ಸಿಗೋದಿದೆ, ಶ್ರೇಷ್ಠ ಪದವಿ ಸಿಗೋದಿದೆ, ಅಲ್ಲಿಯ ಜೀವನ ನಿರ್ವಹಣೆ ಕೂಡ ಇಲ್ಲಿಯ ವಿದ್ಯೆಯಿಂದಲೇ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ವಹಾ ನೈ ದುನಿಯಾ ಕೋಯಿ ದೂರ್ ನಹಿ ಹೇ. ಆ ಹೊಸ ಜಗತ್ತೇನು ದೂರ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇನ್ನು ದೂರ ಇದೆ, ಇಷ್ಟು ಬೇಗ ಯಾಕೆ ಓದೋದು? ಬಾಬಾ ಹೇಳ್ತಾರೆ ಇಲ್ಲ, ಹೊಸ ಜಗತ್ತು ಹತ್ತಿರನೇ ಇದೆ. ಅಭಿ ಸಂಗಮ್ ಹೇ, ನೈ ದುನಿಯಾ ಮೇ ಹಿ ಹಮ್ಕೋ ರಾಜ್ ಕರ್ನಾ ಹೇ. ಇದು ನೆಕ್ಸ್ಟ್ ಬರೋದು. ಬಾಬಾ ಹೇಳ್ತಾರೆ ನಾಳೆಗೆ ಬರುತ್ತೆ. ಈಗ ಸಂಗಮ ಯುಗ ಇದೆ, ನೆಕ್ಸ್ಟ್ ಹೊಸ ಜಗತ್ತೇ ಬರೋದಿದೆ, ನಿಮ್ಮ ರಾಜ್ಯ ಬರುತ್ತೆ ಅಂತ ಬಾಬಾ ಹೇಳ್ತಾರೆ. ಯಹ ಬೈಟೆ ಹೋ ತೋ ಬಿ ಬುದ್ಧಿ ಮೇ ಯಹ ಯಾದ್ ರಹನಾ ಹೇ. ಇಲ್ಲಿ ಕೂತಿದ್ರು ಕೂಡ ಬುದ್ಧಿಯಲ್ಲಿ ನೆನಪಿರ್ಬೇಕಾಗಿದೆ, ನಾಳೆನೆ ನಮ್ಮ ರಾಜ್ಯ ಬರಲಿದೆ, ನಾಳೆಗೆನೆ ನಾವು ನಮ್ಮ ಪದವಿ ಪಡ್ಕೊಳ್ತೇವೆ. ಬಾಪ್ಗೆ ಯಾದ್ ಸೆ ಹಿ ಆತ್ಮ ಪವಿತ್ರ ಬನೆಂಗೆ. ಬಾಬಾರವರ ನೆನಪಿನಿಂದಲೇ ಆತ್ಮ ಪವಿತ್ರ ಆಗೋದು. ಫಿರ್ यह भी याद करना है कि हम पवित्र बनेंगे फिर इस इनप्योर दुनिया का विनाश भी जरूर होगा. ಬಾಬಾ ಹೇಳ್ತಾರೆ, ಯಾವಾಗ ನೀವು ನೆನಪಿನಿಂದ ಪವಿತ್ರರಾಗ್ತೀರಿ ಆಗ ಇದು ಇನ್ಪ್ಯೂರ್ ಆಗಿರುವಂತ, ಅಪವಿತ್ರ ಆಗಿರುವಂತ ಈ ಜಗತ್ತು ಇರೋದಿಲ್ಲ, ವಿನಾಶ ಆಗತ್ತೆ ಅಂತ ಬಾಬಾ ಹೇಳ್ತಾರೆ. ಹೊಸ ಜಗತ್ತಿನ ಸ್ಥಾಪನೆ ಆಗತ್ತೆ, ಜೊತೆಗೆ ವಿನಾಶ, ಹಳೆಯ ಜಗತ್ತಿನ ವಿನಾಶ ಬದಲಾಗತ್ತೆ. ಅಭಿ ತೋ ಪವಿತ್ರ ನಹಿ ಬನೆ, ಇನ್ನು ಸಂಪೂರ್ಣ ಪವಿತ್ರರಾಗಿಲ್ಲ. ತುಮ್ ಬಹುತ್ ತೋಡೆ ಹೋ ಜಿನ್ಮೆ ತಾಕತ್ ಹೇ. ಬಾಬಾ ಹೇಳ್ತಾರೆ, ಬಹಳ ಶಕ್ತಿ ಇರುವಂತವ್ರು ಬಹಳ ಕಡಿಮೆ ಇದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಾರೆ ಮೇ ಬಿ ನಂಬರ್ವಾರ್ ತಾಕತ್ ಅನುಸಾರ ಹಿ ಸೂರ್ಯವಂಶಿ ಚಂದ್ರವಂಶಿ ಬಂತೆ ಹೇಮಾ. ಬಾಬಾ ಹೇಳ್ತಾರೆ, ಯಾರ್ಯಾರಲ್ಲಿ ಏನೇನ್ ಶಕ್ತಿ ಇದೆ ಅದಕ್ಕನುಸಾರವಾಗಿನೇ ಪದವಿ ಸಿಗುತ್ತೆ. ಬಾಬಾ ಹೇಳ್ತಾರೆ ನಂಬರ್ ವಾರ್ ಆಗಿದೆ. ಹೆಚ್ಚು ಶಕ್ತಿ ಇರುವಂತವರೆಲ್ಲ ಸೂರ್ಯವಂಶದಲ್ಲಿ ಬರುವಂತವರಾಗ್ತಾರೆ, ಕಡಿಮೆ ಶಕ್ತಿಯನ್ನ ಹೊಂದಿದವರು ಚಂದ್ರವಂಶಿಯಲ್ಲಿ ಬರುವವರಾಗ್ತಾರೆ. ತಾಕತ್ತು ಹರ್ ಬಾತ್ ಮೇ ಹಿ ಚಾಯಿ. ಶಕ್ತಿ ಅಂತೂ ಪ್ರತಿಯೊಂದು ಮಾತಿನಲ್ಲೂ ಕೂಡ ಶಕ್ತಿ ಬೇಕಾಗಿದೆ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಶಕ್ತಿ ಬೇಕಾಗುತ್ತೆ. ಯಹ ಹಿ ಈಶ್ವರಿಯ ಮೈಟ್, ಇನ್ಕೋ ಯೋಗ ಬಲ್ ಕಿ ಮೈಟ್ ಕಹಾ ಜಾತಾ ಹೈ. ಇದು ಈಶ್ವರಿಯ ಶಕ್ತಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಈಶ್ವರಿಯ ಶಕ್ತಿ ಹೇಗ್ ಸಿಗುತ್ತೆ? ಬಾಬಾ ಹೇಳ್ತಾರೆ ಯೋಗ ಬಲದಿಂದ. ಯೋಗ ಬಲದಿಂದಲೇ ನಿಮ್ಗೆ ಈಶ್ವರಿಯ ಶಕ್ತಿ ಸಿಗುವಂಥದ್ದು. ಇದಕ್ಕೆ ಯೋಗದ ಶಕ್ತಿ ಅಂತ ಕೂಡ ಹೇಳಲಾಗತ್ತೆ. ಬಾಕಿ ಸಬ್ ಹೇ ಜಿಸ್ಮಾನಿ ಮೈಟ್, ಉಳಿದಿರೋದೆಲ್ಲದು ಶಾರೀರಿಕ ಶಕ್ತಿ ಅಂತ ಹೇಳಿ ಬಾಬಾ ಹೇಳ್ತಾರೆ, ಭೌತಿಕ ಶಕ್ತಿ ಅಂತ ಕರೀತಾರೆ. ಯಹ ಹಿ ರುಹಾನಿ ಮೈಟ್, ಇದು ಆತ್ಮಿಕ ಶಕ್ತಿ ಆಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ಆತ್ಮಿಕ ಶಕ್ತಿ ಅವಶ್ಯಕ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಕಲ್ಪ ಕಲ್ಪ कहते हैं, ಹೇ ಬಚ್ಚೆ ಮಾಮೆ ಕಮ್ ಯಾದ್ ಕರು. ಬಾಬರವರು ಪ್ರತಿ ಕಲ್ಪ ಕೂಡ ಹೇಳ್ತಾ ಇದ್ದಾರೆ, ನನ್ನನ್ನೇ ನೆನಪು ಮಾಡಿ. ಸರ್ವಶಕ್ತಿಮಾನ್ ಬಾಪು ಯಾದ್ ಕರು. ಪ್ರತಿ ಕಲ್ಪನು ಬಾಬಾ ಬಂದಾಗ್ಲೂ ಇದೇ ಮಾತನ್ನ ಹೇಳ್ತಾರೆ, ಸರ್ವಶಕ್ತಿವಂತ ತಂದೆಯನ್ನೇ ನೆನಪು ಮಾಡಿ. ಮಾತೋ ಏಕ್ ಹಿ ಬಾಪ್ ಹೈ, ಉನ್ಕೋ ಯಾದ್ ಕರ್ನೆ ಸೆ ಆತ್ಮ ಪವಿತ್ರ ಬನೆಂಗೆ. ಅವರು ಒಬ್ಬರೇ ತಂದೆ ಇರೋದು, ಅವರನ್ನ ಮಾತ್ರ ನೆನಪು ಮಾಡಿದ್ರೆ ಮಾತ್ರ ಆತ್ಮ ಪವಿತ್ರ ಆಗೋದು. ಇನ್ನು ಯಾವುದೇ ದೇಹದಾರಿನ ವಸ್ತುಗಳನ್ನ ಯಾರ್ ನೆನಪು ಮಾಡಿದ್ರು, ಏನ್ ಕಾರ್ಯ ಮಾಡಿದ್ರು ಆತ್ಮ ಪವಿತ್ರ ಆಗೋದೇ ಇಲ್ಲ. यह बहुत अच्छी बात है धारण करने की, जिसको यह निश्चय ही नहीं है, उनको 84 जन्मों की ही उनकी बुद्धि में यह बात बैठेंगी नहीं. ಬಾಬಾ ಹೇಳ್ತಿದ್ದಾರೆ, ಇದು ಬಹಳ ಒಳ್ಳೆ ಮಾತಾಗಿದೆ. ಬಾಬಾ ಹೇಳ್ತಿದ್ದಾರೆ, ಆದ್ರೆ ಯಾರಿಗೆ ನಿಶ್ಚಯ ಇರುತ್ತೆ ಅವ್ರಿಗೆ ಧಾರಣ ಆಯ್ತು, ಯಾರಿಗೆ ನಿಶ್ಚಯ ಇರೋದಿಲ್ವೋ ಅವ್ರಿಗೆ 84 ಜನ್ಮದ ಜ್ಞಾನ ಬುದ್ಧಿಯಲ್ಲಿ ಕೂತ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಗರ್ सतो प्रधान दुनिया में आए थे वही अब तमो प्रधान में आए हैं.
ಹೀಗೆ ಬಾಬಾ ಹೇಳ್ತಾರೆ, ಯಾರು ಸತೋ ಪ್ರಧಾನ ಜಗತ್ತಿನಲ್ಲಿರುವಂತ ಆತ್ಮರಿದ್ರಿ ಅವರು ಈಗ ತಮೋ ಪ್ರಧಾನ ಆಗಿದ್ದೀರಿ, ಅವರೇ ಬಂದು ಇಲ್ಲಿ ಕೂತಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಯಹಿ ಆಕರ್ ಜಲ್ದಿ ನಿಶ್ಚಯ ಬುದ್ಧಿ ಬನೆಂಗೆ. ಯಾರು ಸತೋ ಪ್ರಧಾನ ಜಗತ್ನಲ್ಲಿದ್ರು ಅವರೇ ಇಲ್ಲಿ ಬರ್ತಿದ್ದಂಗೆನೆ ತಕ್ಷಣ ನಿಶ್ಚಯ ಬುದ್ಧಿಯವರಾಗ್ತಾರೆ. ಬಾಬಾ ಹೇಳ್ತಿದ್ದಂಗೆ ತಿಳ್ಕೊಳ್ತಾರೆ, ದೇವತಾ ಸಂಸ್ಕಾರವನ್ನ ಸ್ವೀಕಾರ ಮಾಡ್ತಾರೆ. ಅಲ್ಲಿಯ ಗುಣ ಎಲ್ಲ ಸಂಸ್ಕಾರ ಇರುವ ಕಾರಣ ನಿಶ್ಚಯ ಬುದ್ಧಿಯವರಾಗ್ತಾರೆ. ಅಗರ್ ಕುಚ್ ಭಿ ನಹಿ ಸಮಜ್ತೆ ಹೈ ತೋ ಪೂಛನಾ ಚಾಹಿಯೆ, ಪೂರಿ ರೀತಿ ಸಮझो तो बाप को भी याद करो. ಒಂದ್ ವೇಳೆ ಬಾಬಾ ಹೇಳ್ತಾರೆ, ಒಂದ್ ವೇಳೆ ತಿಳ್ಕೊಳ್ಳಿಕ್ಕಾಗ್ಲಿಲ್ಲ ಅಂದ್ರೆ ಪೂರ್ಣ ಜ್ಞಾನವನ್ನ ಕೇಳಿ, ಆಗ ತಂದೆಯನ್ನ ನೆನಪು ಮಾಡಿ, ಆಗ ಧಾರಣೆ ಆಗತ್ತೆ, ಅರ್ಥ ಆಗತ್ತೆ. ಸಮझेंगे नहीं तो याद भी नहीं कर सकेंगे. ಬಾಬಾ ಹೇಳ್ತಾರೆ, ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದ್ರೆ ನೆನಪು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ, ನೆನಪು ಮಾಡ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, यह तो सीधी बात है, हम आत्माएं जो सतो प्रधान थी वही फिर तमो प्रधान बने है. ಇದಂತೂ ನೇರ ಮಾತು, ನಾವು ಸತೋ ಪ್ರಧಾನ ಇರೋರು ತಮೋ ಪ್ರಧಾನ ಆಗಿದ್ದೇವೆ. ಬಾಬಾ ಹೇಳ್ತಿದ್ದಾರೆ, जिनको यह संशय होगा कि कैसे समझे हम 84 जन्म लेते हैं, वह बाप से कल्प पहले भी वर्षा लिया है, यह तो पढ़ाई में पूरा ध्यान नहीं देंगे. ಯಾಕೆ ಸಂಶಯ ಇದೆ ಅಂದ್ರೆ ಬಾಬಾ ಹೇಳ್ತಾರೆ, ನಾವ್ 84 ಜನ್ಮವನ್ನ ಯಾಕೆ ಹಿಂಗ್ ತೆಗೆದುಕೊತೇವೆ, ಬಾಬಾನ ಯಾಕೆ ನೆನ್ಪು ಮಾಡ್ಬೇಕು, ಬಾಬಾನಿಂದ ಆಸ್ತಿ ಹೆಂಗ್ ಸಿಗುತ್ತೆ, ಸಂಶಯ ಇದ್ರೆ ಬಾಬಾ ಹೇಳ್ತಾರೆ, ಪೂರ್ಣ ವಿದ್ಯೆ ಕಡೆಗೆ ಗಮನ ಕೊಡಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ವಿದ್ಯೆಗೆ ಗಮನ ಕೊಟ್ಟಷ್ಟು ನಿಶ್ಚಯ ಬುದ್ಧಿವಂತರಾಗ್ತಾ ಹೋಗ್ತೀರಿ. ಸಮझाया जाता है इनकी तकदीर में नहीं. ಇಷ್ಟೆಲ್ಲಾ ಹೇಳಿದ್ರು ತಿಳ್ಕೊಳ್ತಾ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ, ಅವರ ಅದೃಷ್ಟದಲ್ಲಿ ಇಲ್ಲ. ಸ್ವಲ್ಪ ಸ್ವಲ್ಪ ಸಂಶಯ ಇತ್ತಂದ್ರೆ ಬಾಬಾ ಹೇಳ್ತಾರೆ, ವಿದ್ಯೆ ಕಡೆಗೆ ಬಹಳ ಗಮನ ಕೊಡಿ, ನೆನಪಿನ ಯಾತ್ರೆಯಲ್ಲೇ ಇರಿ, ಅರ್ಥ ಆಗತ್ತೆ, ಸಂಶಯ ದೂರ ಆಗುತ್ತೆ. ಆದ್ರೂ ಇಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಇನ್ನೂ ನಿಮ್ ಸಂಶಯ ದೂರ ಆಗ್ಲಿಲ್ಲ, ನಿಶ್ಚಯ ಬುದ್ಧಿ ಆಗ್ಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ, ಅದೃಷ್ಟದಲ್ಲಿಲ್ಲ. कल्प पहले भी नहीं समझाया था इसलिए याद कर नहीं सकेंगे. ಕಲ್ಪದ ಹಿಂದೆನೂ ಕೂಡ ಅವ್ರು ತಿಳ್ಕೊಂಡಿರ್ಲಿಲ್ಲ, ಕಲ್ಪದ ಹಿಂದೆ ಕೂಡ ನಿಶ್ಚಯ ಬುದ್ಧಿ ಆಗಿರ್ಲಿಲ್ಲ, ಹಾಗಾಗಿ ಈಗ್ಲೂ ಕೂಡ ನಿಶ್ಚಯ ಬುದ್ಧಿ ಇಲ್ಲ ಅಂತವ್ರು ತಂದೆಯನ್ನು ಕೂಡ ನೆನಪು ಮಾಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳಿದ್ರು. ಯಾಹಿ ಭವಿಷ್ಯಕ್ಕೆ ಲಿಯೇ ಪಡಾಯಿ, ಈ ವಿದ್ಯೆ ಇರೋದೇ ಭವಿಷ್ಯಕ್ಕಾಗಿ ಓದ್ತಾ ಇದೆ. नहीं पढ़ते हैं तो समझाया जाता है, कल्प कल्प नहीं पढ़ते थे, अतः थोड़े मार्क्स से पास हुआ था. ಬಾಬಾ ಹೇಳ್ತು, ಒಂದ್ ವೇಳೆ ಓದೋದೇ ಇಲ್ಲ ಅಂದ್ರೆ ತಿಳ್ಕೊಳ್ಬೇಕಂತ ಇವ್ರು ಕಲ್ಪನೂ ಓದಿಲ್ಲ ಅಂತ ಹೇಳಿ. ಇಲ್ಲಾಂದ್ರೆ ಕೆಲವರು ಸ್ವಲ್ಪ ಮಾರ್ಕ್ಸ್ ಅಲ್ಲೇ ಪಾಸ್ ಆಗ್ತಾರೆ. ಸ್ಕೂಲ್ ಮೇ ಬಹುತ್ ಫೇಲ್ ಬಿ ಹೋತೆ ಹೈ. ಬಾಬಾ ಹೇಳ್ತಾರೆ, ಶಾಲೆಯಲ್ಲಿ ಕೆಲವು ಮಕ್ಕಳು ಫೇಲ್ ಕೂಡ ಆಗ್ತಾರೆ, ಕೆಲವರು ಫುಲ್ ಮಾರ್ಕ್ಸ್ ಅಲ್ಲಿ ಪಾಸ್ ಆಗ್ತಾರೆ, ಕೆಲವರು ಜಸ್ಟ್ ಪಾಸ್ ಆಗ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ನಂಬರ್ ವಾರ್ ಇರ್ತಾರೆ. पास भी नंबरवार ही होते हैं, यह भी पढ़ाई है, इसमें नंबरवार पास होंगे. ಇದು ಕೂಡ ವಿದ್ಯೆನೇ ಆಗಿದೆ, ಇಲ್ಲಿನೂ ಪರೀಕ್ಷೆ ಇದೆ, ಇಲ್ಲಿ ಕೂಡ ನಂಬರ್ ವಾರ್ ಆಗಿ ಪಾಸ್ ಆಗ್ತಾರೆ. जो होशियार है वह तो पढ़कर फिर पढ़ाते रहेंगे. ಯಾರು ಬುದ್ಧಿವಂತರಿದ್ದಾರೆ, ವಿದ್ಯೆಯನ್ನ ಓದ್ತಾ ಇದ್ರಿ, ಓದಿ ಅನ್ನರಿಗೂ ಕೂಡ ಓದಿಸ್ತಾ ಇರ್ತಾರೆ. बाप कहते हैं, मैं तुम बच्चों को ಸರ್ವೆಂಟ್ ಹೂ. ಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳ ಸೇವಕನಾಗಿದ್ದೇನೆ, ಸೇವಾಧಾರಿ ಆಗಿದ್ದೇನೆ. ಬಚ್ಚೆ ಬಿ ಕಹತೆ ಹೇ ಕಿ ಹಮ್ ಬಿ ಸರ್ವೆಂಟ್ ಹೇ. ಬಾಬಾರವ್ರಿಗೂ ಕೂಡ ಹೇಳ್ತೀರಂತೆ ತಾವು, ಬಾಬಾ ನಾವು ಕೂಡ ಸೇವಾಧಾರಿ ಆಗಿದ್ದೇವೆ, ಸೇವಕ ಆಗಿದ್ದೇವೆ. ಹರ್ ಏಕ್ ಭಾಯಿ ಬಹನ್ ಕಾ ಕಲ್ಯಾಣ ಕರ್ನಾ ಹೇ. ಈ ಸೇವೆ ಮಾಡ್ತಾ ಇದೀವಿ, ಪ್ರತಿಯೊಂದು ಆತ್ಮಗಳ ತಮ್ಮ ಸಹೋದರಿಯರ ಕಲ್ಯಾಣ ಮಾಡ್ತಾ ಇದ್ದೇವೆ. बाप हमारा कल्याण करते हैं, हमको फिर औरों का कल्याण करना है. ಬಾಬಾರವರು ನಮ್ಮ ಕಲ್ಯಾಣ ಮಾಡ್ತಿದ್ದಾರೆ, ನಮ್ಮ ಉನ್ನತಿ ಮಾಡ್ತಿದ್ದಾರೆ, ಹಾಗೆ ನಾವು ಸಹ ಅನ್ಯ ಆತ್ಮಗಳ ಕಲ್ಯಾಣ ಮಾಡಬೇಕಾಗಿದೆ. ಹೀಗೆ ಸೇವಾಧಾರಿ ಆಗ್ರಿ, ಸೇವಕರಾಗ್ರಿ. सबको यह भी समझाना है, बाप को याद करो तो पाप कट जाए. ಎಲ್ಲರಿಗೂ ಇದೇ ಸಂದೇಶವನ್ನ ಹೇಳ್ತಾ ಹೋಗಿ, ಇದೇ ಬಾಬಾರವ್ರನ್ನ ನೆನಪು ಮಾಡಿ, ಪಾಪ ಕಟ್ಟಾಗತ್ತೆ, ದುಃಖ ದೂರ ಆಗತ್ತೆ, ಅಶಾಂತಿ ದೂರ ಆಗತ್ತೆ. जितना जितना जो
बहुतों का पैगाम पहुंचते हैं, उनको बड़ा ಪೈಗಂಬರ್ ಕಹೆಂಗೆ. ಯಾರು ಎಷ್ಟೆಷ್ಟು ಅನ್ಯರಿಗೆ ತಂದೆಯ ಸಂದೇಶವನ್ನ ತಲುಪಿಸ್ತೀರಿ, ತಂದೆಯನ್ನ ನೆನಪು ಮಾಡಿ ಅಂತ ಹೇಳ್ತೀರಿ, ಅಂತವ್ರಿಗೆ ದೊಡ್ಡ ಪೈಗಂಬರ್ ಅಂತ ಹೇಳಿ ಹೇಳಲಾಗತ್ತೆ. ಬಾಬಾ ಹೇಳ್ತಾರೆ ದೊಡ್ಡ ಪೈಗಂಬರ್. ಎಷ್ಟೆಷ್ಟು ಜನರಿಗೆ ಹೇಳ್ತಾ ಹೋಗ್ತೀರಿ ಅಷ್ಟೆಷ್ಟು ದೊಡ್ಡ ಪೈಗಂಬರ್ ಆಗ್ತೀರಿ, ಸಂದೇಶವಾಹಕರಾಗ್ತೀರಿ. ಉನ್ಕು ಹಿ ಮಹಾರಥಿ ಅಥವಾ ಗೋಡೆ ಸವಾರ್ ಕಹ ಜಾತಾ ಹೈ. ಹೆಚ್ಚು ಜನರಿಗೆ ಸಂದೇಶವನ್ನ ತಲುಪಿಸಿದವ್ರಿಗೆ ಮಹಾರಥಿ ಅಂತೇಳಿ ಹೇಳಲಾಗುತ್ತೆ, ಕುದುರೆ ಸವಾರರಂತೇಳಿ ಹೇಳಲಾಗುತ್ತೆ. ಪ್ಯಾದೆ ಫಿರ್ ಪ್ರಜಾ ಮೇ ಚಲೆ ಜಾತೆ ಹೈ. ಇನ್ನು ಬಾಬಾ ಹೇಳ್ತಾರೆ ಕಾಲಾಳುಗಳು ಪ್ರಜೆಗಳಲ್ಲಿ ಹೊರಟೋಗ್ತಾರೆ. ಇನ್ಮೇ ಬಿ ಬಚ್ಚೆ ಸಮಜ್ತೆ ಹೈ ಕೋನ್ ಕೋನ್ ಸೌಕಾರ್ ಬನ್ ಸಕೆಂಗೆ. ಇದರಿಂದ ಗೊತ್ತಾಗುತ್ತೆ ಯಾವ್ಯಾವ ಮಕ್ಕಳು ಸೌಕಾರರಾಗ್ತಾರೆ. ಅನೇಕರಿಗೆ ಸಂದೇಶವನ್ನ ತಲುಪಿಸ್ತೀರಿ, ಅನೇಕರಿಗೆ ಜ್ಞಾನ ಹೇಳ್ತೀರಂದ್ರೆ ಸೌಕಾರರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಇನ್ನು ಜ್ಞಾನ ಬುದ್ಧಿ ಮೇ ರಹನಾ ಚಾಹಿಯೆ. ಜೊತೆಗೆ ಬುದ್ಧಿಯಲ್ಲಿ ಜ್ಞಾನ ಕೂಡ ಇರ್ಬೇಕಾಗಿದೆ. ತುಮ್ ಬಚ್ಚೆ ಜೋ ಸರ್ವಿಸ್ ಕೆ ಲಿಯೆ ಹಿ ನಿಮಿತ್ತ ಬನೆ ಹುಯೆ ಹೋ. ಬಾಬಾ ಹೇಳ್ತಾರೆ ಸಂಗಮೇಗದಲ್ಲಿ ಬಾಬಾನವ್ರನ್ನ ಪಡ್ಕೊಂಡಿದ್ದೀರ ಅಂದ್ರೆ ಸೇವೆಗಾಗಿನೇ ನಿಮಿತ್ತ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಸೇವೆ ಮಾಡ್ಲೇಬೇಕಾಗಿದೆ. सर्विस के लिए ही जीवन की जीवन ही हुई है. ಸೇವೆಗಾಗಿನೇ ಈ ಜೀವನ ಸಿಕ್ಕಿರೋದು. ಪದ್ ಬಿ ಐಸೆ ಹಿ ಪಾಯಂಗೆ. ಬಾಬಾ ಹೇಳ್ತೀರಿ ನೀವು ನಿಮಿತ್ತರಾಗಿರುವುದೇ ಸೇವೆಗಾಗಿ, ನಿಮ್ಗೆ ಈ ಬ್ರಾಹ್ಮಣ ಜೀವನ ಸಿಕ್ಕಿರುವುದೇ ಸೇವೆಗಾಗಿ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ ಸೇವೆ ಮಾಡ್ಲೇಬೇಕಾಗಿದೆ. ಉನ್ಕೋ ಕಿಸಿ ಕಿ ಪರ್ವಾಹ ನಹಿ ರಹತೆ. ಕೆಲವರಿಗೆ ಬಾಬಾ ಹೇಳ್ತಿದ್ದಾರೆ ನಿಶ್ಚಯ ಮನುಷ್ಯ ಅಪ್ನೆ ಹಾತ್ ಪಾವ್ ವಾಲ ಹೇನಾ. ಹೇಳ್ತಾರೆ ಮನುಷ್ಯರಿಗೆ ತಮ್ಮದೇ ಆದಂತಹ ಕಾಲು ಕೈಗಳು ಇದಾವಲ್ವಾ, ಬಾಂಧ ತೋ ನಹಿ ಜಾ ಸಕ್ತೆ. ಅದೇನ್ ಕೈ ಕಾಲು ಏನ್ ಕಟ್ಟೆ ಹಾಕೋದಿಲ್ಲ, ಸೇವೆ ಮಾಡ್ಲೇಬೇಕು ಅಂತ ಬಾಬಾ ಹೇಳ್ತಾರೆ. ಅಪನೆಗೂ ಸ್ವತಂತ್ರ ರಖ ಸಕ್ತೆ ಹೇ. ತಮ್ಮನ್ನ ತಾವು ಸ್ವತಂತ್ರವಾಗಿ ಇಟ್ಕೊಳ್ಬಹುದು. ಯಾಕೆಂದ್ರೆ ಮನುಷ್ಯ ಎಲ್ಲಾ ಜೀವಿಗಳಲ್ಲೂ ಬುದ್ಧಿವಂತ ಜೀವಿ ಅಂತ ಹೇಳ್ತಾರೆ. ಎಲ್ಲಾ ವಿಧದ ವಿಚಾರ ಶಕ್ತಿ ಇದೆ. ನೀವು ಬೇರೆಯವರ ಕೈನಲ್ಲಿ ಬಂದಿಯಾಗಿರ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಸ್ವತಂತ್ರರಾಗಿ ನಿಮ್ಮ ಕೈ ಕಾಲುಗಳನ್ನ ಕಟ್ಟಿ ಹಾಕೊಳ್ಳೋ ರೀತಿಯಲ್ಲಿ ಸ್ಥಿತಿಯನ್ನ ಇಟ್ಕೊಳ್ಬೇಡಿ. ऐसे क्यों बंधन में फंसे हो, क्यों क्यों ना बाप से ಅಮೃತ್ ಲೇಕರ್ ಅಮೃತ್ ಕಾಹಿ ದಾನ್ ಕರು. ಬಾಬಾ ಹೇಳ್ತಾರೆ ಅವ್ರು ಬಂಧನ ಮಾಡ್ತಾರೆ, ಅವ್ರು ಹೋಗ್ಬೇಡ ಅಂತಾರೆ, ಇಲ್ಲಿ ಹೋಗ್ಬೇಡ ಅಂತಾರಂತ ಎಲ್ಲ ಬಂಧನಗಳನ್ನ ಯಾಕೆ ಇಟ್ಕೊಂಡಿದ್ದೀರಿ? ಅಮೃತವನ್ನ ತಂದೆಯಿಂದ ಕುಡೀರಿ, ಬೇರೆಯವ್ರಿಗೂ ಅಮೃತವನ್ನ ಕೊಡ್ತಾ ಹೋಗಿ. ಕ್ಲಾಸ್ಗೆ ಹೋಗ್ಲಿಕ್ಕೆ ಆಗಲ್ಲ, ಮುರಳಿ ಹೇಳಕ್ ಬರಲ್ಲ, ಇಂತ ಅವ್ರು ಬೈತಾರೆ, ಇವ್ರು ಬೈತಾರೆ, ಅವ್ರು ಹಂಗಂತಾರೆ, ಇವೆಲ್ಲ ಬಂಧನ ನಿಮ್ಗೆ ಯಾಕೆ ಅಂತ ಬಾಬಾ ಕೇಳ್ತಿದ್ದಾರೆ. ಮೈ ಕೊಯಿ ರೀಡ್ ಬಕ್ರಿ ತೊಡಿ ಹಿ ಹೂ ಕೊಯಿ ಹಮ್ಕೋ ಬಾಂದೆ. ನಾನಂತೂ ಕುರಿ ಆಗಿದ್ದೀನ, ಬೇರೆಯವ್ರು ನನ್ನನ್ನ ಕಟ್ಟೆ ಹಾಕ್ಲಿಕ್ಕೆ ಅಂತ ಬಾಬಾ ಕೇಳ್ತಾರೆ. ಇಷ್ಟು ಧೈರ್ಯದಿಂದ ಸಿಂಹ ಆಗಿ ಅಮೃತವನ್ನ ಕುಡಿಸ್ತಾ ಹೋಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶುರು ಮೇ ತುಮ್ ಬಚ್ಚೆನೆ ಕೈಸೆ ಅಪ್ಪನೆ ಕೋ ಚುಡಾಯ ಹೈ. ಬಾಬಾ ಹೇಳ್ತಾರೆ ಯಜ್ಞದ ಆರಂಭದಲ್ಲಿ ನೋಡಿ ಮಾತೆಯರು ಕುಮಾರಿಯರು ಹೆಂಗೆ ಎಲ್ಲಾ ಬಂಧನಗಳನ್ನ ಬಿಟ್ಕೊಂಡ್ ಬಂದ್ರು ಅಂತ ಬಾಬಾ ಹೇಳ್ತಾರೆ. ಬಂಧನಗಳಿಂದ ಬಿಡಿಸ್ಕೊಂಡ್ ಬಂದ್ರು. ರೆಡಿಯ ಮಾರಿ ಹಾಯ್ ಹಾಯ್ ಕರೆ. ಬಾಬಾ ಹೇಳ್ತಾರೆ ಎಷ್ಟು ಕೂಗಾಡಿದ್ರು, ಎಷ್ಟು ಅಯ್ಯೋ ಅಯ್ಯೋ ಅಂತ ಹೇಳಿದ್ರು, ಎಷ್ಟು ಬಂಧನ ಇತ್ತು. बैठ गए हैं, तुम कहेंगे हमको क्या परवाह है, हमको तो स्वर्ग की स्थापना करनी है, यह हम काम बैठ करने है. ನಾವಂತೂ ಈಗ ಸ್ವರ್ಗವನ್ನ ಸ್ಥಾಪನೆ ಮಾಡ್ಬೇಕಾಗಿದೆ. ಸ್ವರ್ಗ ಸ್ಥಾಪನೆಗಾಗಿ ತಾವು ಎಲ್ಲದಕ್ಕೂ ಕೂಡ ತಯಾರಾಗಿ ವಹಾ ಮಸ್ತಿ ಚಲೆ ಜಾತಿ ಹೇ. ಬಾಬಾ ಹೇಳ್ತಿದ್ದಾರೆ ಯಾರು ಸ್ವರ್ಗದ ಸ್ಥಾಪನೆ ಮಾಡ್ಬೇಕನ್ನುವಂತ ಉತ್ಸಾಹ ಇದೆ, ನಿಶ್ಚಯ ಇದೆ, ಅವರು ಸ್ವತಃವಾಗಿ ಕಾರ್ಯದಲ್ಲಿ ತೊಡಗ್ತಾರೆ. ಜಿಸ್ಕೋ ಮೌಲಾನಿ ಮಸ್ತಿ ಕಹ ಜಾತಾ ಹೈ. ಹೀಗೆ ಎಲ್ಲಾ ಬಂಧನಗಳಿಂದ ಬಿಡಿಸ್ಕೊಂಡು ಸ್ವರ್ಗದ ಸ್ಥಾಪನೆ ಕಾರ್ಯ ಮಾಡ್ಲೇಬೇಕು ಅಂತೇಳಿ ತೊಡಗ್ತಾರೋ ಬಾಬಾ ಹೇಳ್ತಾರೆ ಅವ್ರಿಗೆ ಮೌಲಾನ ಮಸ್ತಿಯಲ್ಲಿರೋರು ಅಂತೇಳಿ. ಹಮ್ ಮೌಲಾಕ್ಕೆ ಸಂತಾನ್ ಹೇ. ಬಾಬಾ ಹೇಳ್ತಾರೆ ಶಿವಬಾಬಾ ಮೌಲಾ ಆಗಿದ್ದಾರೆ, ನಾವು ಮೌಲಾನ ಸಂತಾನರು. ಹಾಗಾಗಿ ಮೌಲಾನ ಮಸ್ತಿಯಲ್ಲಿ ಇರ್ಬೇಕಾಗಿದೆ. ತುಮ್ ಜಾನ್ತೆ ಹೋ ಮೌಲಾ ಸೆ ಹಮ್ಕೋ ಕ್ಯಾ ಪ್ರಾಪ್ತ ಹೋ ರಹಾ ಹೈ.
ತಾವು ಗೊತ್ತಿದೆ ತಾವು ಮಕ್ಕಳಿಗೆ ಮೌಲಾನಿಂದ ನಮ್ಗೆ ಏನ್ ಪ್ರಾಪ್ತಿ ಆಗ್ತಿದೆ, ಎಷ್ಟು ದೊಡ್ಡ ಪ್ರಾಪ್ತಿಗಳು ಸಿಗ್ತಾ ಇದೆ. ಮೌಲಾ ಹಮ್ಕೋ ಪಡಾ ರಹಾ ಹೈ ನಾ. ಮೌಲಾನೆ ನಮ್ಗೆ ಸ್ವತಃ ಓದಿಸ್ತಿದ್ದಾರೆ. ಎಷ್ಟೊಂದು ಪ್ರಾಪ್ತಿ ಕೊಡ್ತಿದ್ದಾರೆ, ಎಷ್ಟೊಂದು ಶಕ್ತಿ ಕೊಡ್ತಿದ್ದಾರೆ, ಎಷ್ಟೊಂದು ಗುಣಗಳನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಅಂತ ಮೌಲಾನ ಮಸ್ತಿಯಲ್ಲಿರಿ. ಹೀಗೆ ಬಂಧಿಸ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಬೀಡ್ ಬಕ್ರಿ ಆಗ್ಬೇಡಿ. ನಾಮ್ ತೋ ಉನ್ಕೆ ಬಹುತ್ ಹೇ ಪರಂತು ಕೊಯಿ ಕೊಯಿ ನಾಮ್ ಬಹುತ್ ಮೀಠಾ ಹೇ. ಬಾಬಾರವ್ರಿಗಂತೂ ಬಹಳಷ್ಟು ಹೆಸರುಗಳಿದಾವೆ, ಮಹಿಮೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು ಹೆಸರುಗಳು ಬಹಳ ಮಧುರ ಇದ್ದಾವೆ. ಮೌಲಾನ ಮಸ್ತಿ, ಇದು ಹೆಸರು ಎಷ್ಟು ಚೆನ್ನಾಗಿದೆ, ಮೌಲಾ. ಹಾಗೆ ಬಾಬಾ ಹೇಳ್ತಾರೆ, ಹೀಗೆ ಬಾಬಾರವರ ಹೆಸರುಗಳು ಕೆಲವೊಂದು ಬಹಳ ಮಧುರ ಇರ್ತವೆ. ಭೋಲಾನಾಥ್, ಬಾಬಾ ಹೇಳ್ತಾರೆ ಎಷ್ಟು ಮಧುರ ಪದ ಇರ್ತದೆ. ಅಭಿ ತುಮ್ ಮೌಲಾ ಈ ಮಸ್ತ್ ಬನೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ನೀವಂತೀಗ ಮೌಲಾ ಈ ಮಸ್ತ್ ನಲ್ಲಿದ್ದೀರಿ. ಬಾಪ್ ಡೈರೆಕ್ಷನ್ ತೋ ಬಹುತ್ ಸಿಂಪಲ್ ದೇತೆ ಹೇ. ಬಾಬಾರವರಂತೂ ಡೈರೆಕ್ಷನ್ ಅನ್ನ ಬಹಳ ಸಿಂಪಲ್ ಆಗಿ ಇರೋದೇ ಹೇಳ್ತಾರೆ. ತಾವ್ ಮಕ್ಕಳು ಮಾಡುವಂತದ್ದೇ ಹೇಳ್ತಾ ಇರ್ತಾರೆ. ಬುದ್ಧಿ ಬಿ समझाई जाती है, बरोबर हम बात को याद करते करते सतो प्रधान बन जाएंगे और विश्व के मालिक भी बनेंगे. ಬುದ್ಧಿಯಲ್ಲಿ ತಿಳ್ಕೊಂಡಿದ್ರಿ, ನಾವು ತಂದೆಯನ್ನ ನೆನಪು ಮಾಡ್ತಾ ಸತೋ ಪ್ರಧಾನ ಆಗಿ ವಿಶ್ವದ ಮಾಲೀಕರಾಗ್ಬಿಡ್ತೇವೆ. ಯಹಿ ತಥಾ ಲಗಿ ಹುಯಿ ಹೇ. ಇದೇ ಬುದ್ಧಿಯಲ್ಲಿ ನೇತಾಡ್ತಿರ್ಬೇಕಾಗಿದೆ. ಬಾಪ್ಕೋ ಹರ್ ಹರ್ ಕದಮ್ ಯಾದ್ ಕರ್ನಾ ಚಾಹಿಯೆ. ಬಾಬಾರವ್ರನ್ನ ಪ್ರತಿ ಕ್ಷಣ ಕೂಡ ನೆನಪು ಮಾಡ್ತಾ ಇರಿ. ಸಾಮ್ನೆ ಬೈಟೆ ಹೋನ, ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬಾ ಸಮ್ಮುಖದಲ್ಲಿ ಕೂತಿದಾರಲ್ವಾ, ಹಾಗಾಗಿ ಪ್ರತಿ ಕ್ಷಣ ಕೂಡ ನೆನಪು ಮಾಡಿ. ಬಾಬಾ ಸಾಕಾರದಲ್ಲೇ ಇದ್ದಾರೆ, ಜೊತೆಯಲ್ಲೇ ಇದ್ದಾರೆ. ಹಾಗಾಗಿ ಪ್ರತಿ ಕ್ಷಣ ಬಾಬಾ ಇದ್ದಾರೆ ಅಂತಾನೆ ಅನುಭವ ಮಾಡಿ. ಯಹಸೆ ಬಹಾರ್ ನಿಕಲೆ ಅವರು ಭೂಲ್ ಜಾಯಂಗೆ. ಇಲ್ಲಿಂದ ಹೊರಗಡೆ ಹೋಗ್ತಿದ್ದಂಗೆನೆ ಮರ್ತು ಹೋಗ್ತೀವಿ. ಇಲ್ಲಿ ಇದ್ದಾಗೆ ಮೌಲಾನ ಮಸ್ತಿಯಲ್ಲಿ ಇರ್ತೀರಿ, ಹೊರಗಡೆ ಹೋಗ್ತಿದ್ದಂಗೆ ಮಾಯೆ ಮಸ್ತಿಯಲ್ಲಿ ಹೋಗ್ತೀವಿ. यह कितना नशा चढ़ना है उतना बाहर में नहीं रहता. ಇಲ್ಲಿ ಎಷ್ಟು ನಶೆ ಏರ್ಸ್ಕೊಂಡಿರ್ತೀರಿ, ಹೊರಗಡೆ ಹೋಗ್ತಿದ್ದಂಗೆ ಆ ನಶೆ ಇರಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭೂಲ್ ಜಾತೆ ಹೇ, ತುಮ್ಕೋ ಭೂಲ್ನಾ ನಹಿ ಚಾಹಿಯೆ. ತಾವ್ ಮಕ್ಕಳು ಇದನ್ನ ಮರಿಬೇಡಿ ಅಂತ ಬಾಬಾ ಹೇಳ್ತಾರೆ. ಆ ನಶೆ ಖುಷಿ ಪರಂತು ತಕದೀರ್ ಮೇ ನಹಿ ಹೇ ತೋ ಯಹಾ ಬೈಟ್ ಬಿ ಭೂಲ್ ಜಾತೆ ಹೇ. ಒಂದ್ ವೇಳೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಕೂತಿದ್ರು ಕೂಡ ಮರ್ತೋಗ್ತೀವಿ. ಬಾಬಾ ಹೇಳ್ತಾರೆ, ಕೆಲವು ಅದೃಷ್ಟದಲ್ಲಿ ಇದ್ರೆ ಇಲ್ಲಿ ಕುಂತ್ಕೊಂಡ್ರೆ ಆದ್ರೂ ನಶೆ ಏರ್ಸ್ಕೊತಾರೆ, ಹೊರಗಡೆ ಹೋದಾಗ ಆ ಜಗತ್ತಿನಾಗೆ ಮರ್ತೋಗ್ತಾರೆ. ಕೆಲವರು ಇಲ್ಲೇ ಕುಂತಿದ್ರು ಕೂಡ ಮರ್ತೋಗಿರ್ತಾರೆ, ಇಲ್ಲಿ ಎಲ್ಲೋ ಬುದ್ಧಿ ಹೋಗಿರುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. बच्चों के लिए म्यूजियम में और गांव-गांव में सर्विस करने के लिए प्रबंध हो रहा है. ಬಾಬಾ ಹೇಳ್ತಾರೆ, ತಾವು ಮಕ್ಕಳಿಗಾಗಿ ಎಲ್ಲೆಲ್ಲಿ ಸೇವೆ ಮಾಡ್ಬೇಕು, ಮ್ಯೂಸಿಯಂ ತೆಗಿಬೇಕು, ಹಳ್ಳಿಯಲ್ಲೂ ಸೇವೆ ಮಾಡುವ ಪ್ರಬಂಧ ಎತ್ಕೊಳ್ಳಿ, ಪ್ರತಿಜ್ಞೆ ಮಾಡಿ ಅಂತ ಬಾಬಾ ಹೇಳ್ತಾರೆ. ಇಂತಿಂತ ಹಳ್ಳಿಗಳನ್ನ ನಾನು ಉದ್ಧಾರ ಮಾಡ್ತೇನೆ, ಪ್ರತಿಜ್ಞೆ ಮಾಡ್ಕೊಳ್ಳಿ. ಇಂತಿಂತ ಹಳ್ಳಿಯವ್ರಿಗೆ ಸೇವೆ ಮಾಡ್ತಾನೆ. ಜಿತ್ನಾ भी समय मिले है ಬಾಪ್ ಆತೆ ಹೇ ಜಲ್ದಿ ಜಲ್ದಿ ಕರೋ. ಏನೇನ್ ಸೇವೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ ಅದನ್ನ ಬೇಗ ಮಾಡಿ. ವಿಚಾರ ಇರುತ್ತೆ, ನಾನು ಬಾಬಾರವರ ಸಂದೇಶನ ಎಲ್ಲರಿಗೂ ತಲುಪಿಸ್ಬೇಕು, ಎಲ್ಲಾ ಕಡೆ ಮಾಡ್ಬೇಕು. ಹಾಗಾದ್ರಂಥದ್ದೇನಾದ್ರೂ ಪ್ಲಾನ್ ಇದೆ ಅಂದ್ರೆ ಜಲ್ದಿ ಮಾಡಿ. ಪರಂತು ಡ್ರಾಮಾ ಮೇ ಜಲ್ದಿ ಹೋ ನಹಿ ಸಕ್ತೆ. ವಿಚಾರ ಇದೆ ಜಲ್ದಿ ಮಾಡ್ಬೇಕು ಅಂತ ಹೇಳಿ, ಆದ್ರೆ ನಾಟಕದಲ್ಲಿ ಹಾಗಿರ್ಬೇಕಲ್ಲ ಅಂತ ಬಾಬಾ ಕೇಳ್ತಾರೆ. ಬಾಪ್ ತೋ ಕಹತೆ ಹೇ ऐसे मशीनरी हो जो हाथ डाले तो ಜಲ್ದಿ ತಯಾರ್ ಹೋ ಜಾಯ್. ಬಾಬಾ ಹೇಳ್ತೀರಿ, ಮಿಷನ್ಗಳಿರ್ತದೆ, ಅದ್ರಲ್ಲಿ ಒಂದು ಬಟನ್ ಆನ್ ಮಾಡಿದ್ರೆ ಸಾಕು, ಎಲ್ಲವೂ ತಕ್ಷಣ ಆಗಿ ಹೊರ ಬಂದ್ಬಿಡುತ್ತೆ. ಮಿಷನ್ ತರಾನೇ ಇದು ಡ್ರಾಮಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ನೀವು ಯೋಚನೆ ಮಾಡ್ತಿದ್ದಂಗೆ ತಕ್ಷಣ ಎಲ್ಲ ಆಗೋದಿಲ್ಲ. ಹಾಗೆ ಮಿಷನ್ಗಳಾದ್ರೆ ಮಾಡತ್ತೆ. यह भी बाप समझाते रहते हैं. अच्छे बच्चे को माया नाक और कान से अच्छी रीति ಪಕಡ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಕೆಲವು ಒಳ್ಳೊಳ್ಳೆ ಮಕ್ಕಳನ್ನ ಮಾಯೆ ಮೂಗು ಮತ್ತು ಕಿವಿಯನ್ನ ಹಿಡ್ಕೊಂಡಿರುತ್ತೆ. अपने को महावीर समझते हैं, उनको ही माया की बहुत तूफान आते हैं. ತಮ್ಮನ್ನ ತಾವು ಯಾರು ಮಹಾರಥಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ,
ಅಂತವ್ರಿಗೂ ಸಹ ಮಾಯೆ ಬಿಡೋದಿಲ್ಲ. ಚೆನ್ನಾಗಿ ಮೂಗು ಕಿವಿಯನ್ನ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದೆ. ಫಿರ್ ವಹಾ ಕಿಸ್ಕಿ ಬಿ ಪರ್ವಾಹ ನಹಿ ಕರ್ತೆ. ಬಾಬಾ ಹೇಳ್ತಾರೆ ಹಾಗೆ ಮಾಯೆ ಮೂಗು ಕಿವಿ ಹಿಡ್ಕೊಂಡಾಗ ಹೀಗೆ ಸಂಶಯದಲ್ಲಿ ಬಂದ್ಬಿಡ್ತಾರೆ. ಚಿಪಾದ್ ಲೇತೆ ಹೇ, ಹೀಗೆ ಮುಚ್ಚಿಡ್ತಾ ಹೋಗ್ತಾರೆ. ಅಂದರ್ ಹಿ ಅಂದರ್ ದಿಲ್ ಸಚ್ಚಿ ನಹಿ ಹೇ, ಒಳಗಿಂದ ಒಳಗೆ ಅವರ ಹೃದಯ ಸತ್ಯವಾಗಿರೋದಿಲ್ಲ. ಹೀಗೆ ಮಾಯೆಗೆ ವಶರಾಗಿದ್ದಾಗ, ಮಾಯೆ ಕಿವಿ ಮೂಗನ್ನ ಹಿಡ್ಕೊಂಡಾಗ ಒಳಗಿಂದ ಒಳಗೆ ಅವರು ಸತ್ಯವಂತರಾಗೋದಿಲ್ಲ, ಸುಡ್ತಾನೆ ಇರ್ತಾರೆ. ಸಚ್ಚಿ ದಿಲ್ವಾಲೆ ಹಿ ಸ್ಕಾಲರ್ಶಿಪ್ ಆತೆ ಹೇ. ಬಾಬಾ ಹೇಳ್ತೀವಿ ಸತ್ಯ ಹೃದಯದವರಿಗೆನೆ ಸ್ಕಾಲರ್ಶಿಪ್ ಸಿಗುವುದು. ಸೈತಾನಿ ದಿಲ್ ಚೆಲ್ ನಾ ಸಕೆ. ಬಾಬಾ ಹೇಳ್ತಿದ್ದಾರೆ ಈ ಸೈತಾನಿ ಹೃದಯ ಅಥವಾ ಪತಿತ ಹೃದಯ ಬೇಡಾಗಿದೆ. ಸೈತಾನಿ ದಿಲ್ ಸೆ ಅಪ್ನಾ ಹಿ ಬೇಡ್ ಗರ್ವ್ ಕರ್ತೆ ಹೇ. ಹೀಗೆ ಅಸತ್ಯ ಹೃದಯವಂತರು ತಮ್ಮ ದೋಣಿಯನ್ನ ಮುಳುಗಿಸ್ಕೊಂಡ್ ಬಿಡ್ತಾರೆ. ಸತ್ಯ ಹೃದಯ ಸ್ವಚ್ಛ ಹೃದಯದವರು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ತಾರೆ. ಸಬ್ಕಾ ಶಿವಬಾಬಾ ಸೇ ಕಾಮ್ ಹೇ. ಎಲ್ಲರದು ಶಿವಬಾಬಾರವ್ರ ಜೊತೆಗೇನೆ ಕೆಲ್ಸ ಇರೋದು. ಎಲ್ಲರೂ ಶಿವಬಾಬಾರವರ ಮೂಲಕನೇ ಪಾವನ ಆಗೋದು, ಶಿವಬಾಬಾರವರ ಮೂಲಕನೇ ತಮ್ಮ ಜೀವನದ ದೋಣಿಯನ್ನ ಪಾರ್ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲರೂ ಬಾಬಾರವ್ರ ಜೊತೆ ಬರ್ಲೇಬೇಕು, ಇದೊಂದು ಅಂಗಡಿಗೆ ಬರ್ಲೇಬೇಕಾಗಿದೆ. ಇಹತು ತುಮ್ ಸಾಕ್ಷಾತ್ಕಾರ ಕರ್ತೆ ಹೋ, ಬ್ರಹ್ಮಾ ಕೋ ಭಿ बनाने वाला शिव बाबा है. शिव बाबा को याद करे तब ऐसे बने. ಬಾಬಾ ಹೇಳ್ತಿದ್ರೆ ಬ್ರಹ್ಮಾರವರು ಕೂಡ ಅವ್ಯಕ್ತ ಆದ್ರು, ಸಂಪನ್ನ ಆದ್ರು, ತಂದೆ ಸಮಾನ ಆದ್ರು. ಹೇಗೆ ಅವರು ಕೂಡ ಶಿವಬಾಬಾರವರನ್ನ ನೆನಪು ಮಾಡಿ ಆಗಿರೋದು. ಹಾಗೆ ನೀವು ಕೂಡ ತಂದೆಯನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾರವ್ರ ಜೊತೆಗೆ ಎಲ್ಲರದು ಕೆಲಸ ಇದೆ. ಬಾಬಾ ಸಮझाते हैं माया बड़ी जबरदस्त है, जैसे चूहा काटते हैं तो मालूम भी नहीं पड़ता है. ಮಾಯೆ ಕೂಡ ಏನು ಕಡಿಮೆ ಇಲ್ಲ, ಬಹಳ ಜಬರ್ದಸ್ತ್ ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಇಲ್ಲಿ ಕಡಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ವೋ, ಹಾಗೆ ಮಾಯೆ ಬಿ ಐಸೆ ಮಸ್ತಿ ಚೂಹೆ ಹೇ. ಮಾಯೆ ಕೂಡ ಈ ರೀತಿ ಮಸ್ತಿ ಆಗಿರುವಂತ ಇಲಿ ಆಗಿದೆ. ಹೇಗೆ ನಿಮ್ಗೆ ಬಾಬಾ ಮಸ್ತಿ ಮೌಲಾನಿ ಅಂತ ಹೇಳಿದ್ರು, ಎಷ್ಟು ನಶೆಯಲ್ಲಿ ಇರುವಂತವ್ರು ಅಂತ ಹೇಳಿ, ಮಾಯೆ ಕೂಡ ಅಷ್ಟೇ ಮಸ್ತಿಯಲ್ಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದು ಕೂಡ ಹಿಂಗೆ ಕಡಿಯುತ್ತೆ, ನಿಮ್ಮನ್ನ ಬೀಳ್ಸುವಂತ ಪ್ರಯತ್ನ ಇವೆಲ್ಲ ಮಾಡುತ್ತೆ. ಮಹಾರಥಿಯಂಕೋ ಹಿ ಖಬರ್ದಾರ್ ರಹನಾ ಹೇ. ಈ ಮಾಯೆ ಮಸ್ತಿ ಇಲ್ಲಿಗಾಗಿ ಮಹಾರಥಿಗಳು ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ವಹ ಖುದ್ ಸಮಜ್ತೆ ಹಿ ನಹಿ ಕಿ ಹಮ್ಕೋ ಮಾಯಾನೇ ಗಿರಾಯಾ ಹೇ. ಮಹಾರಥಿಗಳು ಹೀಗೆ ಮಾಯೆ ವಶರಾಗಿರ್ತಾರೆ, ತಮ್ಗೆ ಸ್ವತಃ ಗೊತ್ತಾಗುವುದಿಲ್ಲ ನನ್ಗೆ ಮಾಯೆ ವಶ ಆಗಿದ್ದೇನೆ, ಮಾಯೆ ಅನ್ನುವಂತ ಇಲ್ಲಿ ನಮ್ಗೆ ಕಡ್ದಿದೆ, ಅವಗುಣಗಳು ಬಂದಿದಾವೆ ಅನ್ನೋದು ಗೊತ್ತೇ ಆಗೋದಿದೆ. ಲೂನ್ ಪಾನಿ ಬನಾ ದಿಯಾ ಹೇ. ಹೀಗೆ ಪರಸ್ಪರರಲ್ಲಿ ಉಪ್ಪು ನೀರನ್ನಾಗಿ ಮಾಡುತ್ತೆ. ಅವರದ್ದೇ ಲೆವೆಲ್ ನಲ್ಲಿ ಇರೋರ ಜೊತೆಗೆ ಅವ್ರಿಗೆ ಈರ್ಷೆ ಇರುತ್ತೆ. ಮಹಾರಥಿಗಳ ಜೊತೆಗೆ ಈರ್ಷೆ ಉಂಟು ಮಾಡುತ್ತೆ. ಮಹಾರಥಿಗಳು ಮಹಾರಥಿ ಜೊತೆ ಉಪ್ಪು ನೀರಾಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೀಗೆ ಮಾಯ ಅವರವರ ಲೆವೆಲ್ ಅಲ್ಲೇ ಬರುತ್ತೆ. ಕನಿಷ್ಠ ಇರೋರ್ ಜೊತೆ ಮಾಮೂಲ ಕಾಲಾಳುಗಳ ಜೊತೆ ಇರೋರ್ ಮಾಯೆ ಕಾಲಾಳುಗಳ ರೂಪದಲ್ಲೇ ಬರುತ್ತೆ. ಹೀಗೆ ಬಾಬಾ ಹೇಳ್ತಿದ್ರು ಪರಸ್ಪರರಲ್ಲಿ ಮಹಾರಥಿಗಳಲ್ಲೂ ಉಪ್ಪು ನೀರಾಗಿರ್ತಾರೆ. ಸಮझाना चाहिए लून पानी होने से हम बाप की सर्विस कर नहीं सकेंगे. ಪರಸ್ಪರರಲ್ಲಿ ನಾವು ಉಪ್ಪು ನೀರಾದ್ರೆ ತಂದೆ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಹಮ್ಕೋ ಮಾಯಾನೇ ಗಿರಾಯಾ ಹೇ. ನಮ್ಗೆ ಮಾಯೆ ಬೀಳಿಸಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅಂದರ್ ಹಿ ಜಲ್ತೆ रहेंगे. ಪರಸ್ಪರ ಒಳಗಿಂದ ಒಳಗೆ ಸುಡ್ತಾನೆ ಇರ್ತಾರೆ. ದೇಹಾಭಿಮಾನ ಹೇ ತಥಾ ಜಲ್ತೆ ಹೇ. ದೇಹಾಭಿಮಾನ ಇರೋವರೆಗೂ ಹೀಗೆ ಸುಡ್ತಾನೆ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹ ಅವಸ್ಥಾತು ಹೈ ನಹಿ. ಬಾಬಾ ಹೇಳ್ತಿದ್ದಾರೆ ಇಂಥ ಅವಸ್ಥೆಯನ್ನ ಹೊಂದಿರ್ತಾರೆ. ಯಾದ್ ಕಾ ಜೋಹಾರ್ ಬರ್ತೆ ನಹಿ. ಬಾಬಾ ಹೇಳ್ತಾರೆ ನೆನಪಿನ ಕೊಡವನ ಅಥವಾ ಹರಿತವು ತುಂಬುವುದೇ ಇಲ್ಲ. ಪರಸ್ಪರರಲ್ಲಿ ಉಪ್ಪು ನೀರಾದ್ರೆ, ದೇಹಾಭಿಮಾನ ಇದ್ರೆ ನೆನಪಿನ ಕೊಡ ತುಂಬುವುದಿಲ್ಲ ಅಂತ ಹೇಳಿ, ಹರಿತ ತುಂಬುವುದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಇಸ್ಲಿಯೇ ಬಹುತ್ ಖಬರ್ದಾರ್ ರಹನಾ ಚಾಹಿಯೆ. ಹಾಗಾಗಿ ಬಾಬಾ ಹೇಳ್ತಾರೆ ಮಹಾರಥಿಗಳು ಸಹ
ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗಿದೆ. ಮಾಯಾ ಬಡಿ ತೀಖೆ ಹೇ. ಬಾಬಾ ಹೇಳ್ತಾರೆ ಮಾಯೆ ಬಹಳ ತೀಕ್ಷ್ಣವಾಗಿದೆ. जबकि तुम युद्ध के मैदान पर हो तो माया भी छोड़ते नहीं. ತಾವಿರುವಂತದ್ದು ಯುದ್ಧದ ಮೈದಾನದಲ್ಲಿ. ಯುದ್ಧದ ಮೈದಾನದಲ್ಲಿ ಇರೋರ್ಗೆ ವೈರಿಗಳು ಸುಮ್ಮನೆ ಬಿಡ್ತಾರ? ಹಾಗೆಯೇ ಮಾಯೆ ತಮ್ಮನ್ನ ಬಿಡೋದೇ ಇಲ್ಲ. आधा पौना तो खत्म कर देते हैं जिसको पता ही नहीं पड़ते. ಜ್ಞಾನದಲ್ಲಿ ಅರ್ಧ ಮುಕ್ಕಾಲು ಭಾಗ ಹೋಗಿದ್ದೀರಿ. ಸ್ವಲ್ಪ ಅಲ್ಲ, ಇತ್ತೀಚೆಗೆ ಬಂದಿರೋದಲ್ಲ. ಜ್ಞಾನದಲ್ಲಿ ಅರ್ಧ ಜೀವನದ ಅರ್ಧ ಆಯುಷ್ಯ ಬಂದಿದೆ. ಅರ್ಧ ಮುಕ್ಕಾಲು ಭಾಗ ಬಂದಿದ್ರು ಅಂತವ್ರಿಗೂ ಮಾಯೆ ಬಿಡೋದಿಲ್ಲ, ಸೋಲ್ಸ್ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಕೈಸೆ ಅಚ್ಚೆ ಅಚ್ಚೆ ನಯೆ ನಯೆ ಬಿ ಪಡಾಯಿ ಬಂದ್ ಕರ್ ಘರ್ ಮೇ ಭೇಟ್ ಜಾತೆ ಹೇ. ಕೆಲವರು ಈಗ ಒಳ್ಳೊಳ್ಳೆ ಮಕ್ಕಳಿರ್ತಾರೆ, ಹೊಸ ಹೊಸ ಮಕ್ಕಳಿರ್ತಾರೆ, ಬಹಳ ನಿಶ್ಚಯ ನಶೆಯಲ್ಲಿರ್ತಾರೆ. ಅಂಥವ್ರು ಕೂಡ ವಿದ್ಯೆಯನ್ನ ಬಂದ್ ಮಾಡ್ಕೊಂಡು ಮನೆಯಲ್ಲಿ ಕೂತಿರ್ತಾರೆ. ಹೀಗೆ ಮಾಯೆ ಏನೇನು ಪ್ರಭಾವ ಮಾಡುತ್ತೆ, ಮಾಯೆ ಏನೇನ್ ನಷ್ಟ ಮಾಡುತ್ತೆ ಅನ್ನೋದು ಬಾಬಾ ಹೇಳ್ತಿದ್ದಾರೆ. ಅಚ್ಚೆ ಅಚ್ಚೆ ನಾಮಿ ಗ್ರಾಮಿ ಪರ್ ಬಿ ಮಾಯಾ ವಾರ್ ಹೋತಾ ಹೇ. ಒಳ್ಳೊಳ್ಳೆ ಬಹಳ ಪ್ರಸಿದ್ಧಿಯಾಗಿರುವಂತ ವ್ಯಕ್ತಿಗಳ ಮೇಲೆ ಅಥವಾ ಮಹಾರಥಿಗಳ ಮೇಲೆ ಮಾಯೆ ಯುದ್ಧ ಮಾಡತ್ತೆ. ಸಮಜ್ತೆ ಹುಯೇ ಬಿ ಬೇಪರ್ವಾಹ ಹೋ ಜಾತೆ. ಇಷ್ಟೆಲ್ಲ ಜ್ಞಾನ ಗೊತ್ತಿದ್ರು ತಿಳ್ಕೊಂಡಿದ್ರು ಮತ್ತೆ ನಿಶ್ಚಯ ಇಲ್ಲದವರಾಗ್ಬಿಡ್ತಾರೆ. ತೋಡೆ ಬಾತ್ ಮೇ ಜಟ್ ಲೂನ್ ಪಾನಿ ಹೋ ಪಡ್ತೆ ಹೇ. ಒಂದು ಸಣ್ಣ ಮಾತಿನಲ್ಲಿನೇ ಪರಸ್ಪರರಲ್ಲಿ ಉಪ್ಪು ನೀರು ಹಾಕ್ಕೊಳ್ತಾರೆ. ಅವ್ರು ಇಂಥ ಮಾತಂದ್ರು, ಅವ್ರು ಹಿಂಗಂದ್ರು, ಈ ಒಂದು ಮಾತಿಗೆನೆ ಎಷ್ಟೋ ಪ್ರಾಪ್ತಿಯನ್ನ ಕಳ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆ ಮಾತನ್ನ ದೂರ ಸರ್ಕೊಂಡ್ ಮುಂದ್ ಹೋಗ್ತೀರಂದ್ರೆ ಎಷ್ಟು ದೊಡ್ಡ ಪ್ರಾಪ್ತಿ ಇದಾವೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಪ್ ಸಮझाते हैं ದೇಹಾಭಿಮಾನ ಕೆ ಕಾರಣ ಹಿ ಲೂನ್ ಪಾನಿ ಹೋತೆ ಹೇ. ಇಷ್ಟು ದೊಡ್ಡ ದೊಡ್ಡ ಮಹಾರಥಿಗಳು ಲೂನ್ ಪಾನಿ ಆಗ್ಲಿಕ್ಕೆ, ಉಪ್ಪು ನೀರಾಗ್ಲಿಕ್ಕೆ ಕಾರಣ ದೇಹಾಭಿಮಾನ. स्वयं को धोखा देते हैं. बाप कहेंगे यह भी ಡ್ರಾಮಾ है. ಸ್ವತಃ ತಮಗೆ ತಾವು ಮೋಸಕ್ಕೆ ಒಳಪಡಿಸ್ಕೊಳ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ಡ್ರಾಮಾ. ಇಷ್ಟು ದೊಡ್ಡ ಮಹಾರಥಿಗಳು ಪರಸ್ಪರ ಉಪ್ಪು ನೀರಾಗಿ ದೇಹಾಭಿಮಾನದಲ್ಲಿ ಬಂದು ಬಿದ್ದೋಗ್ತಾರಂದ್ರೆ ಬಾಬಾ ಹೇಳ್ತಾರೆ ಇದು ಡ್ರಾಮಾ ಅಂತ ಹೇಳಿ. जो कुछ देखते हैं कल्प पहले 20 साल ಡ್ರಾಮಾ ಚಲ್ತಾ रहता है. ಏನೆಲ್ಲ ನೋಡ್ತಾ ಇದ್ರಿ, ಏನೇನ್ ಆಗ್ತಾ ಇರೋದೆಲ್ಲವೂ ನಾಟಕ ನಡೀತಾ ಇದೆ ಕಲ್ಪದ ಹಿಂದಿನ ತರಹ. ನೀಚೆ ಊಪರ್ ಅವಸ್ಥಾ ಹೊತ್ತಿ ಇರತ್ತೆ ಹೇ. ಅವಸ್ಥೆ ಸ್ಥಿತಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಬಿದ್ದವ್ರು ಮೇಲೆ ಎದ್ದೇಳ್ತಾ ಇರ್ತಾರೆ, ಮತ್ತೆ ಮುಂದುವರಿತಾ ಇರ್ತಾರೆ. ಇದೆಲ್ಲ ನಾಟಕ ಆಗಿದೆ. ಅಭಿ ಗ್ರಹಚಾರಿ बैठते हैं कभी बहुत अच्छी सर्विस कर ಖುಷ್ಖಬರಿ ಲಿಖತೆ ಹೇ. ಕೆಲವ್ರಿಗೆ ಗ್ರಹಚಾರ ಕೂತ್ಕೊಂಡಾಗ ಬಿದ್ದು ಹೋಗ್ತಾರೆ. ಇನ್ನು ಕೆಲವರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ, ಸೇವೆ ಮಾಡ್ತಾರೆ. ಅವಾಗ ಬಾಬಾರವ್ರಿಗೆ ಪತ್ರ ಬರೀತಾರೆ, ಖುಷಿಯ ಸಮಾಚಾರವನ್ನ ಬಾಬಾರವ್ರಿಗೆ ಹೇಳ್ತಾರೆ. ಬಾಬಾ ನಾನು ಇಂತಿಂತ ಸೇವೆ ಮಾಡಿದೆ, ಇಂಥವ್ರಿಗೆ ಜ್ಞಾನ ಹೇಳ್ದೆ, ಅವರು ಬಾಬಾರವರ ಪಕ್ಕ ಮಗು ಆಗಿದ್ದಾರೆ ಅಂತ ಹೇಳಿ ಹೀಗೆ ಬಾಬಾರವ್ರಿಗೆ ಪತ್ರ ಬರೀತಾ ಇರ್ತಾರೆ. कभी नीचे ऊपर होता रहता है, कभी हार कभी जीत. पांडवों की माया से कभी हार कभी जीत होती है. ಹೀಗೆ ಬಾಬಾ ಹೇಳ್ತಾರೆ ಕೆಲವು ಸಾರಿ ಮಾಯ ಜೊತೆಗೆ ಗೆಲ್ಲುವರಾಗ್ತಾರೆ, ಕೆಲವು ಸಾರಿ ಸೋತೋಗ್ತಾರೆ. ಹೀಗೆ ಪಾಂಡವರು ಗೆಲ್ಲುವಂತವ್ರು ಕೆಲವು ಸಮಯ ಸೋತೋಗುವಂತ ಸ್ಥಿತಿ ಆಗಿರುತ್ತೆ. ಅಚ್ಚೆ ಅಚ್ಚೆ ಮಹಾರಥಿ ಬಿ हिल जाते हैं, कहीं मार भी जाते हैं. इसलिए जहाँ भी रहो ಬಾಬಾ ಯಾದ್ ಕರ್ತೆ ರಹೋ. ಬಾಬಾ ಹೇಳ್ತಿದ್ದಾರೆ ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಮಾಯೆ ಸೋಲ್ಸುತ್ತೆ. ಹಾಗಾಗಿ ಬಾಬಾ ಹೇಳ್ತಾರೆ ಅಂತವ್ರು ಕೂಡ ಕೆಲವು ಸಾರಿ ಸತ್ತೋಗ್ತಾರೆ, ತಂದೆಯನ್ನ ಬಿಟ್ಟು ಹೋಗ್ತಾರೆ, ತಂದೆ ವಿಚ್ಛೇದನವನ್ನ ಕೊಟ್ಟೋಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಬಲೆ ನೀವು ಎಲ್ಲೇ ಇರಿ ಬಾಬಾರವರ ನೆನಪಿನಲ್ಲೇ ಇರ್ಬೇಕಾಗಿದೆ. ಅವ್ರು ಸರ್ವಿಸ್ ಕರ್ತೆ ರಹೋ, ಜೊತೆಗೆ ಸೇವೆಯನ್ನು ಕೂಡ ಮಾಡ್ತಾ ಇರಿ. ಆಗ ಮಾಯೆ ನಿಮ್ಮಿಂದ ದೂರ ಇರುತ್ತೆ. तुम ನಿಮಿತ್ತ ಬನೆ ಹುಯೇ ಹೋ ಸರ್ವಿಸ್ ಕೆ ಲಿಯೇ. ಬಾಬಾ ಹೇಳ್ತಿದ್ರೆ ತಾವು ನಿಮಿತ್ತ ಆಗಿರೋದೇ ಸರ್ವಿಸ್ಗಾಗಿ. ಬಾಬಾನ ಜ್ಞಾನ ಪಡ್ಕೊಳ್ಳೋದ್ರಲ್ಲಿ ಎಷ್ಟು ಹಕ್ಕುದಾರರಾಗಿದ್ರಿ, ಅನ್ಯರಿಗೆ ಜ್ಞಾನ ಹೇಳೋದ್ರಲ್ಲೂ ಕೂಡ ಅಷ್ಟೇ ಕರ್ತವ್ಯ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಷ್ಟೇ ಹಕ್ಕು ನಿಮ್ದಾಗಿದೆ. तुम लड़ाई के मैदान में हो ना. ಬಾಬಾ ಹೇಳ್ತಾರೆ ತಾವು ಯುದ್ಧದ ಮೈದಾನದಲ್ಲಿ ಇದ್ದೀರಲ್ವಾ. जो बाहर वाले घर गृहस्थ व्यवहार में रहते, यहाँ
ग्वालियर से भी बहुत दूर के जा सकते हैं. ಯಾರು ಗೃಹಸ್ಥದಲ್ಲಿ ಬಾಬಾ ಹೇಳ್ತಿದ್ದಾರೆ ಮನೆಯಲ್ಲಿದ್ದೀರಿ ಅವರು ಇಷ್ಟೊತ್ತು ಪುರುಷಾರ್ಥ ಮಾಡ್ಬೋದು, ಇಲ್ಲಿ ಇರೋರ್ಗಿಂತಲೂ ಮುಂದೆ ಹೋಗ್ಬೋದು ಅಂತ ಬಾಬಾ ಹೇಳ್ತಾರೆ. ಮಧುಬನದಲ್ಲಿ ಇರೋರ್ಗಿಂತಲೂ ಮುಂದೆ ಹೋಗ್ಬೋದು, ಸೇವಾ ಕೇಂದ್ರದಲ್ಲಿ ಇರೋರ್ಗಿಂತಲೂ ಮುಂದೆ ಹೋಗ್ಬೋದು, ಅಷ್ಟೊಂದು ಚಾನ್ಸ್ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯಾಕ್ಕೆ ಸಾಥ್ ಪೂರಿ ಯುದ್ಧ ಚಲ್ತಿ रहते हैं. ಹೊರಗಡೆ ಹೋಗ್ತಿದ್ದಂಗ್ ಮಾಯೆ ಜೊತೆಗೆ ಎಷ್ಟು ಯುದ್ಧ, ಇಲ್ಲಿರೋರ್ಗಾದ್ರೆ ಮಾಯೆ ಜೊತೆಗೆ ಅಷ್ಟು ಯುದ್ಧ ಇರೋದಿಲ್ಲ. ಬಾಬಾ ನೆನಪು, ಬಾಬನ್ ಸೇವೆ, ಬಾಬಂದಲ್ಲೇ ಮಗ್ನ ಆಗಿ. ಆದ್ರೆ ಹೊರಗಡೆ ಮಾಯೆ ಇರುತ್ತೆ. ಎಷ್ಟೆಷ್ಟು ಮಾಯೆನ ಸೋಲ್ಸ್ತೀರಿ ಅಷ್ಟೆಷ್ಟು ಮಹಾರಥಿ ಆಗ್ತಾ ಹೋಗ್ತೀರಿ. ಒಂದೊಂದು ವಿಘ್ನಗಳನ್ನ ಹೆದರ್ಸ್ತಾ ಹೋದಷ್ಟು ಶಕ್ತಿಶಾಲಿ ಆಗ್ತದೆ. ಇಲ್ಲಿದ್ದವ್ರಿಗೆ ಮಾಯೆ ಬರೋದಿಲ್ಲ, ವಿಘ್ನಗಳು ಬರೋದು, ಎಲ್ಲ ಸುಸೂತ್ರವಾಗಿ ನಡೀತಾ ಇರುತ್ತೆ. ಆದ್ರೆ ತಾವು ಗೃಹಸ್ಥಿಗಳಿಗೆ ಎಷ್ಟೆಷ್ಟು ಮಾಯನ ಎದುರಿಸ್ತಾ ಹೋಗ್ತೀರಿ, ಅಷ್ಟು ಶಕ್ತಿಶಾಲಿ ಆಗ್ತೀರಿ, ಅಷ್ಟು ಮುಂದೆ ಹೋಗ್ತೀರಿ ಅಂತ ಬಾಬಾ ಹೇಳ್ತಾರೆ. सेकंड बाय सेकंड तुमको कल्प पहले ಮೀಸಲ್ ಪಾಠ ಚಲ್ತಾ ಆಯಾ ಹೇ. ಸೆಕೆಂಡ್ ಬೈ ಸೆಕೆಂಡ್ ನಿಮ್ಗೆ ಕಲ್ಪದ ಹಿಂದಿನ ತರಹನೇ ಪಾತ್ರ ಸಿಕ್ಕಿದೆ. ಬಹಳ ಜಬರ್ದಸ್ತ್ ಆಗಿ ನಿಮ್ಮ ಪಾತ್ರವನ್ನ ನಿಭಾಯಿಸಿ. ತುಮ್ ಕಹೆಂಗೆ ಇತನೆ ಸಮಯ ಪಾಸ್ ಹುए हो गए हैं, क्या क्या हुआ है यह भी ಬುದ್ಧಿ ಮೇ ಹೇ. ಇಷ್ಟು ಜನ್ಮಗಳಿಂದ ಪಾತ್ರವನ್ನ ಮಾಡ್ತಿದ್ರಿ, 84 ಜನ್ಮಗಳ ಪಾತ್ರ. ಹೇಗೆ ಪಾಸ್ ಆಗಿ ಬಂದ್ವಿ, ಎಲ್ಲೆಲ್ಲಿ ಸೋತೋಗಿದ್ವಿ, ಎಲ್ಲವೂ ಬುದ್ಧಿಯಲ್ಲಿ. ಸಾರಾ ज्ञान बुद्धि में है. जैसे बाबा में ज्ञान है, इस दादा में भी आना चाहिए. ಬಾಬಾ ಹೆದ್ರಿಗೆ ವಿಶ್ವ ಬಾಬಾರ ಹತ್ರ ಜ್ಞಾನ ಇದೆ, ಆ ಎಲ್ಲಾ ಜ್ಞಾನ ಬ್ರಹ್ಮ ತಂದೆಯಲ್ಲಿ ಬಂತು. ಹೀಗೆ ಅವರು ತನ್ನ ತಂದೆಯ ಸಮಾನ ಸ್ಥಿತಿಯನ್ನ ಹೊಂದಿದ್ರು. ಹೀಗೆ ತಾವು ಮಕ್ಕಳು ಕೂಡ ಈಗ ತಂದೆಯ ಸಮಾನ ಸ್ಥಿತಿಯನ್ನ ಹೊಂದಬೇಕಾಗಿದೆ. ಎಲ್ಲ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಳಿ. ಬಾಬಾ ಬೋಲ್ತೆ ಹೇ ತೋ ಜರೂರ್ ದಾದಾ ಭಿ ಬೋಲ್ತೆ ಹೋಂಗೆ. ಹೀಗೆ ಬಾಬಾ ಹೇಳಿದ್ದನ್ನೇ ಈ ದಾದಾರವರು ಕೂಡ ಹೇಳ್ತಾರೆ. ಬಾಬಾರವರ ಶ್ರೀಮತವನ್ನೇ ಈ ದಾದಾರವರು ನಿಮ್ಗೂ ಹಾಕಿ ಕೊಡ್ತಾ ಇದ್ದಾರೆ. ತುಂಬಿ ಜಾನ್ತೆ ಹೋ ಕೋನ್ ಕೋನ್ ಅಚ್ಚಿ ದಿಲ್ ಸಾಫಿ. ಮಕ್ಕಳು ಗೊತ್ತಾಗುತ್ತೆ ಯಾರ್ಯಾರ ಹೃದಯ ಶುದ್ಧ ಆಗಿದೆ. ದಿಲ್ ಸಾಫ್ ಓಲೆ ದಿಲ್ ಸಾಫ್ ವಾಲೆ ಹಿ ದಿಲ್ ಪರ್ ಚಡ್ತೆ ಹೇ. ಯಾರ ಹೃದಯ ಶುದ್ಧ ಆಗಿರತ್ತೆ ಅವರು ತಂದೆಯ ಹೃದಯವನ್ನು ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಒಮ್ಮೆ ಲೋನ್ ಪಾನಿ ಕಾ ಸ್ವಭಾವ ನಹಿ ರಹತಾ. ಯಾರು ತಂದೆಯ ಹೃದಯವನ್ನ ಹೇರಿರ್ತಾರೆ ಅವರಲ್ಲಿ ಲೂನ್ ಪಾನಿ ಆಗುವಂತ ಅಥವಾ ಉಪ್ಪು ನೀರಾಗುವಂತ ಸಂಸ್ಕಾರ ಇರುತ್ತೆ. ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಾರೆ, ಎಲ್ಲರನ್ನು ಸ್ನೇಹದಿಂದನೇ ನೋಡ್ತಾರೆ. ಹೀಗೆ ತಂದೆಯ ಹೃದಯವನ್ನ ಏರ್ತಿದ್ದಾರೆ ಅಂದ್ರೆ ಅವರಲ್ಲಿ ಉಪ್ಪು ನೀರಾಗುವ, ಈರ್ಷ್ಯೆ ಪಡುವ ಗುಣ ಇರೋದಿಲ್ಲ. ಸದೈವ್ ಹರ್ಷಿತರಾಗ್ತೆ ಹೇ. ಹೀಗೆ ಅವರು ಸದಾ ಹರ್ಷಿತರಾಗಿರ್ತಾರೆ. ಉನ್ಕಾ ಮೂಡ್ ಕಬಿ ಹಿರೇಗ ನಹಿ. ಅವರ ಮೂಡ್ ಎಂದು ಬದಲಾಗೋದಿಲ್ಲ. यह तो बहुत बहुत की मूड फिर जाती है. ಬಾಬಾ ಇಲ್ಲಂತೂ ಕೆಲವರು ಮೂಡ್ ಬೇಗ ಬದಲಾಗ್ತಾ ಇರುತ್ತೆ. ಸಣ್ಣ ಸಣ್ಣ ಮಾತುಗಳಲ್ಲಿ ಮೂಡ್ ಬದಲಾಗತ್ತೆ. ಬಾತ್ ಮತ್ ಪೂಚು, ಅದರ ಮಾತು ಕೇಳ್ಬೇಡಿ. ಹೆಂಗೆ ಮೂಡ್ ಆಫ್ ಮಾಡ್ಕೊಳ್ತಾರೆ ಅನ್ನೋದು ಬಾಬಾ ಹೇಳ್ತಾರೆ, ಮಾತು ಹೇಳುವಂತಿಲ್ಲ, ಅಷ್ಟೊಂದು ಬದಲಾಗ್ತಾ ಇರ್ತಾರೆ. ಇಸ್ ಸಮಯ ಸಭಿ ಕಾತೆ ಬಿ ಹಮ್ ಪತಿತ್ ಹೇ. ಈ ಸಮಯದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವಂತೂ ಪತಿತ ಆಗಿದ್ದೇವೆ. ಕರಿತಾ ಇದ್ದಾರೆ ಪತಿತ ಪಾವನ ಬನ್ನಿ ಅಂತ ಹೇಳಿ. ಅಭಿ ಪತಿತ ಪಾವನ್ ಬಾಪ್ ಕೋ ಬುಲಾಯಾ ಹೇ ಕಿ ಆಕರ್ ಪಾವನ್ ಬನಾವೋ. ಕರೆದಿದ್ದೀರಿ ಬಾಬಾರವ್ರಿಗೆ, ಪತಿತ ಪಾವನ ಬನ್ನಿ, ಬಂದು ಪಾವನ ಮಾಡಿ, ಸಮಾನ ಮಾಡ್ಕೊಳ್ಳಿ, ಎಷ್ಟು ಸುಖ ಶಾಂತಿ ಕೊಡಿ ಅಂತ ಹೇಳಿ. ಬಾತ್ ಕಾತೆ ಹೇ ಬಚ್ಚೆ ಮುझे ಯಾದ್ ಕರ್ತೆ ರಹೋ ತೋ ತುಮಾರೆ ಕಪಡೆ ಸಾಫ್ ಹೋ. ಬಾಬಾ ಹೇಳ್ತಿರೋದಕ್ಕಾಗಿ ನನ್ನನ್ನ ನೆನಪು ಮಾಡ್ತಾ ಇರಿ, ನಿಮ್ಮ ವಸ್ತ್ರ ಸ್ವಚ್ಛ ಆಗುತ್ತೆ. ಆತ್ಮರೂಪಿ ವಸ್ತ್ರ ಸ್ವಚ್ಛ ಆಗ್ತಾ ಹೋಗುತ್ತೆ. ಆತ್ಮನಲ್ಲಿರುವಂತಹ ಕಲೆಗಳೆಲ್ಲ ಕಳೀತಾ ಹೋಗುತ್ತೆ. ಮೇರಿ ಶ್ರೀಮತ್ ಪರ ಚಲೋ. ನನ್ನ ಶ್ರೀಮತದಂತೆ ನಡೀತಾ ಇದೆ. ಶ್ರೀಮತ್ ಪರ ನ ಚಲೆ ವಾಲೆ ಕಾ ಕಪಡಾ ಸಾಫ್ ನಹಿ ಹೋತಾ. ಶ್ರೀಮತದಂತೆ ಯಾರು ನಡೆಯುವುದಿಲ್ವೋ ಅವರ ವಸ್ತ್ರ ಸ್ವಚ್ಛ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬಾನ ಶ್ರೀಮತದಂತೆ ನಡೆದ್ರೆ ಸ್ವಚ್ಛ ಆಗುತ್ತೆ. ಆತ್ಮ ಶುದ್ಧ ಹೋತಿ ಹಿ ನಹಿ. ಬಾಬಾರವರ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ, ಬಾಬಾರವ್ರನ್ನ ನೆನಪು ಮಾಡ್ಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಅವರದು ವಸ್ತ್ರ ಶುದ್ಧ ಆಗೋದಿಲ್ಲ. ಬಾಪ್ ತೋ ದಿನ ರಾತ್ ಇಸ್ ಪರ್ ಹಿ ಜೋರ್ ದೇತೆ ಹೇ ಅಪ್ನೆ ಕೋ ಆತ್ಮ ಸಮझो.
ಬಾಬಾ ದಿನ ರಾತ್ರಿ ಯಾವಾಗ್ಲೂ ಹೆಚ್ಚು ಒತ್ತು ಕೊಡೋದೇ ತಮ್ಮನ್ನ ತಾವು ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ. ದೇಹ ಅಭಿಮಾನ ಮೇ ಆನೆ ಸೆ ಹಿ ತುಮ್ ಘಾಟಾ ಖಾತೆ ಹೋ. ಬಾಬಾ ಹೇಳ್ತಿದ್ರು ದೇಹಾಭಿಮಾನದಲ್ಲಿ ಬರೋದ್ರಿಂದ ತಾವು ಇಷ್ಟೊಂದು ಮೋಸಕ್ಕೊಳಗಾಗ್ತಾ ಇದ್ರಿ. ಜಿತನಾ ಜಿತನಾ ऊपर चढ़ते जाते हो खुशनुमा होते जाते हैं और हर्षित रहते हैं. ಬಾಬಾ ಹೇಳಿದ್ರೆ ಎಷ್ಟೆಷ್ಟು ಸ್ಥಿತಿ ಮೇಲಾಗ್ತಾ ಹೋಗುತ್ತೆ ಅಷ್ಟಷ್ಟು ಖುಷಿಯಲ್ಲಿರ್ತೀರಿ, ಮುಖ ಹರ್ಷಿತವಾಗಿರುತ್ತೆ. बाबा जानते हैं अच्छे अच्छे फर्स्ट क्लास बच्चे हैं परंतु अंदर अंदरूनी हालत देखो क्या हो गया है. ಬಾಬಾ ಹೇಳ್ತಾರೆ ಕೆಲವು ಒಳ್ಳೊಳ್ಳೆ ಮಕ್ಕಳು ಇರ್ತಾರೆ, ಫಸ್ಟ್ ಕ್ಲಾಸ್ ಇರ್ತಾರೆ, ಆದ್ರೆ ಒಳಗೊಳಗೆ ಜಲಸ್ ಇರುತ್ತೆ. ಅವರ ಅವಸ್ಥೆ ನೋಡಿ ಹೇಗಿದೆ. ದೇಹಾಭಿಮಾನ್ ಕಿ ಆಗ್ ಜೈಸೆ ಲಗ್ ರಹಿ ಹೇ. ಒಳಗೊಳಗೆ ದೇಹಾಭಿಮಾನದ ಅಗ್ನಿ ಹೇಗೆ ಸುಡ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಹೊರಗಡೆ ನೋಡ್ಲಿಕ್ಕೆ ಒಳ್ಳೊಳ್ಳೆ ಮಕ್ಕಳು ಅನ್ಸ್ತಾರೆ, ಪುರುಷಾರ್ಥ ಮಾಡ್ದಂಗ ಅನ್ಸುತ್ತೆ, ಸೇವೆ ಮಾಡ್ದಂಗ ಅನ್ಸುತ್ತೆ, ಅಂದ್ರೆ ಒಳಗೊಳಗೆ ಈರ್ಷೆ ಇಟ್ಕೊಂಡಿರ್ತಾರೆ, ಅವರು ಒಳಗಿಂದ ಒಳಗೆ ಸುಡ್ತಾ ಇರ್ತಾರೆ. ಅಂತವ್ರು ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಅಂತವ್ರು ಬಾಬಾ ಅವರಿಗೆ ಕಾಣಿಸ್ತಾರೆ. ಸಮಸ್ತೆ ಹಿ ನಹಿ ಯಹಾ ಬಿಮಾರಿ ತೇರಿ ಕಹಾಸೆ ಆಯಿ. ಗೊತ್ತಾಗೋದೇ ಇಲ್ಲ ನಮ್ಗೆ ಈ ಈರ್ಷೆ ಅನ್ನುವಂತ ಕಾಯಿಲೆ ಹೆಂಗ್ ಬಂತು, ಎಲ್ಲಿಂದ ಬಂತು ಅನ್ನೋದು. ಬಾಪ್ ಕಾತೆ ಹೇ ದೇಹಾಭಿಮಾನ ಸೆ ಯಹಾ ಬಿಮಾರಿ ಆತಿ ಹೇ. ಈ ಸುಡುವಂತ ಕಾಯಿಲೆ, ಈರ್ಷೆ ಪಡುವಂತ ಗುಣ ದೇಹಾಭಿಮಾನದಿಂದ ಬಂದಿರುವಂತದ್ದು. ದೇಹಿ ಅಭಿಮಾನಿ ಕೋ ಕಬಿ ಬಿಮಾರಿ ನಹಿ ಲಗೇಂಗೆ. ಯಾರು ದೇಹಿ ಅಭಿಮಾನಿ ಆಗಿರ್ತಾರೆ ಅವ್ರಿಗೆಂದು ಕಾಯಿಲೆನೂ ಬರುತ್ತೆ. ಸ್ಥೂಲ ಕಾಯಿಲೆನೂ ಇಲ್ಲ, ಅವಗುಣಗಳ ಕಾಯಿಲೆನೂ ಇಲ್ಲ. ಹೀಗೆ ಆತ್ಮಾಭಿಮಾನಿ ಆಗಿ ಬಹುತ್ ಅಂದರ್ ಮೇ ಜಲ್ತೆ ರಹತೆ ಹೇ. ಹೀಗೆ ದೇಹಾಭಿಮಾನದಲ್ಲಿ ಬಂದು ಒಳಗಿಂದ ಒಳಗೆ ಸುಡ್ತಾ ಇರ್ತಾರೆ. ಬಾತ್ ತೋ ಕಾತೆ ಹೇ ಬಚ್ಚೆ ದೇಹಿ ಅಭಿಮಾನಿ ಭವ. ಅದಕ್ಕಾಗಿ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗಿ. ಪೂछते हैं यह ರೋಗ ಕ್ಯಾ ಕ್ಯೂ ಲಗಾಯಾ ಹೈ. ಕೇಳ್ತಾರಂತೆ ಈ ಕಾಯಿಲೆ ಹೇಗ ಅಂಟ್ಕೊಂಡಿದೆ. ಬಾಪ್ कहते हैं यह ದೇಹಾಭಿಮಾನ ಕಿ ಬಿಮಾರಿ ऐसे ही है बात मत पूछो. ಬಾಬಾ ಹೇಳ್ತೀರಿ ಈ ಕಾಯಿಲೆ ಹಿಂಗ್ ಅಂಟ್ಕೊಂಡಿದೆ, ಇದು ದೇಹಾಭಿಮಾನದ ಕಾರಣ ಕಾಯಿಲೆ, ಇದರ ಮಾತೆ ಕೇಳ್ರಿ. ಹೆಂಗ್ ಬಂತು, ಯಾವಾಗ ಬಂತು, ಎಲ್ಲಿಂದ ಬಂತು, ಅದರ ವಿಸ್ತಾರ ಬಹಳ ದೊಡ್ಡದಾಗಿದೆ. ಹಾಗಾಗಿ ಬಾಬಾ ಹೇಳ್ತಾರೆ ಕೊಯ್ಕೋ ಯಹ ಬಿಮಾರಿ लगते हैं तो एकदम खिचड़ा ಕಿಚಡ ಹೋಕರ್ ಲಗ್ತೆ ಹೇ. ದೇಹಾಭಿಮಾನ ಎನ್ನುವಂತ ಕಾಯಿಲೆ ಬಹಳ ದೊಡ್ಡ ಕಾಯಿಲೆ ಆಗಿದೆ, ಕೊಳೆ ಇರುವಂತದ್ದಾಗಿದೆ. ಚಿಪಕ್ ಜಾತೆ ಹೇ. ಅದರಲ್ಲಿ ಹೀಗೆ ಸಿಕ್ಕಾಕೊಳ್ತಾರೆ, ಆ ಕಾಯಿಲೆಯಿಂದ ಹೊರ ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ಕಾಯಿಲೆಗೆ ಔಷಧಿ ಇಲ್ಲದವರ ರೀತಿಯಲ್ಲಿ ಅದರಲ್ಲಿ ಸಿಕ್ಕಾಕೊಳ್ತಾರೆ. ಚೋರ್ತಿ ಹಿ ನಹಿ ಹೇ. ಈ ದೇಹಾಭಿಮಾನದ ಕಾಯಿಲೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶ್ರೀಮತ್ ಪರ್ ನ ಚಲ್ ಅಪನೆ ದೇಹಾಭಿಮಾನ ಮೇ ಚಲ್ತೆ ಹೇ ತೋ ಚೋಟು ಬಡೆ ಜೋರ್ ಸೆ ಲಗ್ತಿ ಹೇ. ಬಾಬಾ ಹೇಳ್ತೀರಿ ಶ್ರೀಮತ ಬಾಬಾ ಕೊಟ್ಟಿದ್ರು ಕೂಡ ಈ ಶ್ರೀಮತದಂತೆ ನಡೆದೆ ತಮ್ಮದೇ ದೇಹಾಭಿಮಾನದಲ್ಲಿ ಬಂದು ತಮ್ಮದೇ ಮತದಂತೆ ನಡೀತೀರಂದ್ರೆ ಎಂತ ಪೆಟ್ಟು ಬೀಳ್ಬೋದು ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಪೆಟ್ಟುಗಳ ಮೇಲೆ ಪೆಟ್ಟು ಬೀಳ್ತಾ ಹೋಗುತ್ತೆ. ಬಾಬಾ ಕೆ ಪಾಸ್ ತೋ ಸಬ್ ಸಮಾಚಾರ ಆತೆ ಹೇ. ಬಾಬಾರವ್ರ ಹತ್ರ ಅಂತೂ ಎಲ್ಲಾ ಸಮಾಚಾರಗಳು ಬರ್ತಾ ಇರತ್ತೆ. ಯಾವ್ಯಾವ ಮಕ್ಕಳು ಮೋಸಕ್ಕೊಳಗಾಗ್ತಿದ್ದಾರೆ, ಒಳಗಿಂದ ಒಳಗೆ ಹೆಂಗ್ ಸುಡ್ತಿದ್ದಾರೆ, ಎಷ್ಟು ಪೆಟ್ಟು ತಿಂತಿದ್ದಾರೆ ಅನ್ನುವಂಥದ್ದು ಬಾಬಾರವ್ರಿಗೆ ಸಮಾಚಾರ ಬರುತ್ತೆ. ಮಾಯೆ ಕೈಸೆ ಏಕ್ದಮ್ ನಾಕ್ ಸೆ ಪಕಡ್ ಗಿರಾ ದೇತಿ ಹೇ. ಮಾಯೆ ತಕ್ಷಣ ಹೀಗೆ ಮೂಗನ್ನ ಇಟ್ಕೊಂಡು ಬೀಳಿಸ್ಬಿಡುತ್ತೆ. ಮೂಗ್ ಹಿಡ್ಕೊಳ್ತಿದ್ದಂಗೆ ಉಸಿರುಗಟ್ಟಿದಂಗ ಆಗುತ್ತೆ, ಒದ್ದಾಡ್ತಾರೆ, ಕೆಳಗ್ ಬಿದ್ದೋಗ್ತಾರೆ. ಹಾಗೆ ಮಾಯೆ ಇಂತಹ ಪರಿಸ್ಥಿತಿಗಳನ್ನ ತಂದೊಡುತ್ತೆ. ಜೊತೆಗೆ ದೇಹಾಭಿಮಾನ ಕೂಡ ಬುದ್ಧಿ ಬಿಲ್ಕುಲ್ ಮಾರ್ ಡಾಲ್ತಿ ಹೇ. ಹೀಗೆ ಬುದ್ಧಿಯನ್ನೇ ಪೂರ್ಣ ಭ್ರಷ್ಟ ಮಾಡುತ್ತೆ ಮಾಯೆ, ಬುದ್ಧಿಯನ್ನ ಸಾಯಿಸಿಬಿಡುತ್ತೆ. ಸಂಶಯ ಬುದ್ಧಿ ಬಂದ್ ಪಡ್ತೆ ಹೇ. ಹೀಗೆ ನಿಶ್ಚಯ ಬುದ್ಧಿಯವರನ್ನ ಮಾಯೆ ಹೇಗೆ ಸಂಶಯ ಬುದ್ಧಿಯವರನ್ನಾಗಿ ಮಾಡುತ್ತೆ, ದೇಹಾಭಿಮಾನ ಕೂಡ ನಿಶ್ಚಯ ಬುದ್ಧಿಯವರನ್ನ ಹೇಗೆ ಸಂಶಯ ಬುದ್ಧಿಯಲ್ಲಿ ತೆಗೆದುಕೊಂಡು ಹೋಗುತ್ತೆ. भगवान को बुलाते हैं कि आकर हमको पत्थर से पारस बनाओ और फिर उनके भी ವಿರುದ್ಧ हो जाते हैं. ಕರೆದಿದ್ದೀರಿ ಭಗವಂತನನ್ನ, ಪತಿತ ಪಾವನ ಬನ್ನಿ, ಕಲ್ಲು
ಕಲ್ಲು ಬುದ್ಧಿಯವರನ್ನ ಪಾರಸ್ ಬುದ್ಧಿಯವರನ್ನಾಗಿ ಮಾಡಿ ಬಾಬಾ ಬಂದ್ರು ಕೂಡ ಈಗ ಮತ್ತೆ ಅವರಿಗೆ ವಿರುದ್ಧ ಆಗ್ತೀರಿ. ಕರೆದಿದ್ದೀರಿ ನಿಮ್ಮ ಮನೆ ಬಾಗಿಲು ತನಕ ಬನ್ನಿ 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 ಅಂತ, ಅಂದ್ರೆ ಬಾಬಾ ಬಂದಿದ್ದಾರೆ. ಬಂದ ತಕ್ಷಣ ಅವ್ರು ಹೇಳ್ದಂಗೆ ಕೇಳ್ದೆ ಮತ್ತೆ ಅವರಿಗೆ ವಿರುದ್ಧ ಆಗ್ತೀವಿ ಅಂದ್ರೆ ಇನ್ನೆಷ್ಟು ಪೆಟ್ಟು ತಿನ್ಬೋದು ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಇಷ್ಟು ವಿರೋಧಿಗಳಾಗ್ತೀವಿ, ಬಾಬಾರವರ ಶ್ರೀಮತಕ್ಕೆ ವಿರುದ್ಧವಾಗಿ ನಡೀತಾ ಹೋಗ್ತೀವಿ. ತೋ ಕ್ಯಾ ಗತಿ ಹೋಗಿ, ಹಾಗಾದ್ರೆ ಏನ್ ಗತಿ ಆಗ್ಬೋದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಶ್ರೀಮತಕ್ಕೆ ವಿರುದ್ಧವಾಗಿ ನಡೆದ್ರೆ ಏನ್ ಗತಿ ಆಗುತ್ತೆ? ಏಕದಮ್ ಗಿರ್ಕರ್ ಪತ್ತರ್ ಬುದ್ಧಿ ಬಂದ್ ಜಾತೆ ಹೇ. ಹೀಗೆ ಬಿದ್ದೋಗಿ ತಕ್ಷಣನೇ ಕಲ್ಲು ಬುದ್ಧಿಯವರಾಗ್ತಾರೆ. ಶ್ರೇಷ್ಠ ಬುದ್ಧಿಯವರಾಗುವ ಹಾದಿಯಲ್ಲಿ ನಡೀತಾ ನಡೀತಾ ಮತ್ತೆ ಕಲ್ಲು ಬುದ್ಧಿಯವರಾಗ್ತಾರಂದ್ರೆ ಏನ್ ಗತಿ ಆಗ್ಬಹುದು ಅಂತ ಬಾಬಾ ಹೇಳ್ತಿದ್ದಾರೆ. बच्चों को यहाँ बैठ यहाँ खुशी रहनी चाहिए, ಸ್ಟೂಡೆಂಟ್ ಲೈಫ್ ಈಸ್ ಬೆಸ್ಟ್ ಹೇ. ಬಾಬಾ ಹೇಳ್ತಾರೆ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು, ತಾವು ವಿದ್ಯಾರ್ಥಿ ಜೀವನದಲ್ಲಿದೆ, ಓದುವ ಜೀವನ ಇದೆ, ಹಾಗಾದ್ರಿಂದ ಎಷ್ಟು ಒಳ್ಳೆಯ ಜೀವನ ಆಗಿದೆ. ಬಾಗಾತೆ ಹೇ ಇನ್ಸೆ ಅವ್ರ ಕೊಯಿ ಪಡಾಯಿ ಊಂಚ ಹೈ ಕ್ಯಾ? ಬಾಬಾ ಕೇಳ್ತಿದ್ದಾರೆ ಇದರಿಗಿಂತಲೂ ಇನ್ನ ಯಾವ್ದಾದ್ರು ಶ್ರೇಷ್ಠ ವಿದ್ಯೆ ಇದೆನಾ? ಇಲ್ಲ. ಇದ್ರಿಗಿಂತಲೂ ದೊಡ್ಡ ಪರೀಕ್ಷೆ ಪದವಿ ಯಾವ್ದು ಇಲ್ಲ, ಅದ್ರಿಗಿಂತ ಶ್ರೇಷ್ಠ ವಿದ್ಯೆ ಯಾವ್ದು ಇಲ್ಲ. ದಿ ಬೆಸ್ಟ್ ತೋ ಹೈ 21 ಜನ್ಮೋ ಕಾ ಫಲ್ ದೇತೆ ಹೇ. ಇದು ಇಷ್ಟು ಬೆಸ್ಟ್ ಆಗಿರುವಂತ ವಿದ್ಯೆ ಆಗಿದೆ, ಇದು 21 ಜನ್ಮಗಳಿಗಾಗಿ ತಮ್ಗೆ ಫಲ ಕೊಡುವಂತ ವಿದ್ಯೆ ಆಗಿದೆ. तो ऐसे पढ़ाई में इतना अटेंशन देना चाहिए. ಹಾಗಾದ್ರೆ ಇಂಥ ವಿದ್ಯೆಗೆ ತಾವೆಷ್ಟೊಂದು ಗಮನ ಕೊಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ಈ ವಿದ್ಯೆ ಕಡೆ ಎಷ್ಟು ಗಮನ ಕೊಡಿ. ಕೊಯ್ತು ಬಿಲ್ಕುಲ್ ಅಟೆನ್ಷನ್ ನಹಿ ದೇತೆ. ಆದ್ರೆ ಕೆಲವು ಮಕ್ಕಳು ವಿದ್ಯೆ ಕಡೆಗೆ ಎಷ್ಟು ಗಮನ ಕೊಡೋದೇ. ಮಾಯಾ ನಾಕ್ ಕಾನ್ ಏಕದಮ್ ಗಟ್ ಲೇತೆ ಹೇ. ಮಾಯ ಯಾವಾಗ ವಿದ್ಯೆ ಕಡೆಗೆ ಗಮನ ಕೊಡೋದಿಲ್ವೋ ಅಂತವ್ರನ್ನ ಮಾಯೆ ಇನ್ನೊಂದ್ ಸ್ವಲ್ಪ ಮೂಗು ಕಿವಿಯನ್ನ ಇಟ್ಕೊಂಡು ಉಸಿರುಗಟ್ಟುವಂತೆ ಮಾಡತ್ತೆ. बाप खुद कहते हैं आधा कल्प इनका राज्य चलता है, तो ऐसे पकड़ लेते हैं. ಅರ್ಧ ಕಲ್ಪ ಇದರ ರಾಜ್ಯ ನಡೆದಿದೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ರಾಜ್ಯ ನಡೆದಿರುವ ಕಾರಣ ಈಗ ನಿಮ್ಮನ್ನ ಅಷ್ಟು ಈಸಿಯಾಗಿ ಬಿಡೋದಿಲ್ಲ, ಹೀಗೆ ತಕ್ಷಣ ಹಿಡ್ಕೊಳ್ಳುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾತ್ ಮತ್ ಪೂಚು ಇಸ್ಲಿಯೇ ಬಹುತ್ ಖಬರ್ದಾರ್ ರಹೋ. ಮಾಯೆ ಹೆಂಗೆ ಬೆಳೆಸುತ್ತೆ, ಯಾವ ರೂಪದಲ್ಲಿ ಬೆಳೆಸುತ್ತೆ ಅದ್ರ ಮಾತೇ ಕೇಳ್ಬೇಕು, ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಒಂದೊಂದು ಮಾತಿನ ಮೇಲೆ ಗಮನ, ಒಂದೊಂದು ನಡತೆ ಮೇಲೆ ಗಮನ, ಒಂದೊಂದು ಸಂಕಲ್ಪಗಳ ಮೇಲೆ ಕೂಡ ಅಷ್ಟು ಗಮನ ಇರ್ಲಿ. ಏಕ ದೋಕೋ ಸಾವಧಾನ ಕರ್ತೆ ರಹೋ. ಪರಸ್ಪರ ಒಬ್ರಿಗೊಬ್ರು ಎಚ್ಚರಿಕೆಯನ್ನ ಕೊಡ್ತಾ ಹೋಗಿ. ಯಾರಿಗೆ ಕ್ಲಾಸ್ ಬರಲ್ಲ ಕಾಣಿಸ್ತಿದ್ದಂಗೆ ಅವ್ರಿಗೆ ಕರೀರಿ, ಬಾಬಾರ ಹತ್ರ ಬನ್ನಿ, ಹೀಗೆ ಏನಾದ್ರೂ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಹೋಗಿ. ಶಿವ ಬಾಬಾಕ್ಕೂ ಯಾದ್ ಕರೋ ನಹಿ ತೋ ಮಾಯಾ ಕಾನ್ ನಾಕ್ ಕಾಟ್ಲೆಂಗೆ. ಬಾಬಾ ಹೇಳ್ತಿದ್ರೆ ಶಿವ ಬಾಬಾರವ್ರನ್ನ ನೆನಪು ಮಾಡ್ತಾ ಇರಿ, ಇಲ್ಲಾಂದ್ರೆ ಮಾಯೆ ಕಿವಿ ಮೂಗನ್ನ ಕಟ್ ಮಾಡತ್ತೆ. ಫಿರ್ ಕೊಯಿ ಕಾಮ್ ಕಿ ನಹಿ रहेंगे. ಆಗ ಮತ್ತೆ ಯಾವುದೇ ಕೆಲ್ಸಕ್ಕೆ ಬಾರದವರಾಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುತ್ ಸಮಸ್ಯೆ ಬಿ ಹಮ್ ಲಕ್ಷ್ಮೀ ನಾರಾಯಣ ಕಾ ಪದ ಪಾಯೆ ಇಂಪಾಸಿಬಲ್. ಕೆಲವ್ರು ಹೇಳ್ತಾರಂತೆ ನಾವು ಲಕ್ಷ್ಮೀ ನಾರಾಯಣರಾಗುವುದಂತೂ ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ ಕೆಲವ್ರು ಕೈ ಎತ್ತುತ್ತಾರೆ ಲಕ್ಷ್ಮೀ ನಾರಾಯಣರಾಗ್ತೀವಿ ಅಂತ ಹೇಳಿ, ಆದ್ರೆ ಅಂಥದ್ದೇ ಲಕ್ಷಣ ಇರೋದಿಲ್ಲ, ಓದ್ತಾ ಇರೋದಿಲ್ಲ, ಅಂತವ್ರು ಸಾಧ್ಯನೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ತಾಕ್ तक कर हार हो जाते हैं, माया से हार खाकर एकदम ಕಿಚಡ ಮೇ ಜಾಕರ್ ಪಡ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ಮಾಯೆಗೆ ವಶರಾಗಿ ತಕ್ಷಣ ಬಿತ್ತೋಗ್ಬಿಡ್ತಾರೆ. ದೇಖು ಹಮಾರಿ ಬುದ್ಧಿ ಬಿಗಡ್ತಿ ಹೇ ತೋ ಸಮझाना चाहिए, ಮಾಯಾನೆ ನಾಕ್ ಸೆ ಪಕಡ್ತಾ ಹೇ. ಬಾಬಾ ಹೇಳ್ತಿದ್ದಾರೆ ನೋಡಿ, ಬುದ್ಧಿ ಏಕದಮ್ ಆಗಿ ಮಾಯೆ ಹೆಂಗೆ ಬೀಳಿಸುವಂತ ಕಾರ್ಯ ಮಾಡತ್ತೆ ಬುದ್ಧಿಯಿಂದ. ಯಾದ್ ಕಿ ಯಾತ್ರಾ ಮೇ ಬಹುತ್ ಬಲ್ ಹೇ, ಬಹುತ್ ಸುಖಿ ಭಾರಿ ಹುಯಿ ಹೇ. ಬಾಬಾ ಹೇಳ್ತಿದ್ದಾರೆ ನೆನಪಿನ ಯಾತ್ರೆಯಲ್ಲಿ ಬಹಳ ಬಲ ಇದೆ, ನೆನಪಿನ ಯಾತ್ರೆಯಲ್ಲಿ ಬಹಳ ಸುಖ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಖಾತೆ ಬಿ ಹೇ ಸುಖಿ ಜೈಸಾ ಖುರಾಕ್ ನಹಿ. ಹೇಳಾಗತ್ತೆ ಖುಷಿಯಷ್ಟು ಔಷಧಿ ಇಲ್ಲ ಅಂತ ಹೇಳಿ, ಖುಷಿ ಅಂತ ಔಷಧಿ ಇಲ್ಲ ಅಂತ, ಪೌಷ್ಟಿಕ ಆಗಿರುವಂತದ್ದಾಗಿದೆ. ದುಕಾನ್ ಮೇ ಗ್ರಾಹಕ ಆತೆ ಹೇ ತೋ
कमाई होती रहती है तो कभी उनको थकावट नहीं होती. ಒಬ್ಬ ಅಂಗಡಿಗೆ ಗ್ರಾಹಕ ಬರ್ತಾನೆ ಇರ್ತಾರೆ. ಗ್ರಾಹಕರು ಬಹಳ ಸಂಖ್ಯೆಯಲ್ಲಿ ಬರ್ತಾರೆ ವ್ಯಾಪಾರ ಮಾಡ್ಲಿಕ್ಕೆ. ಅಂದ್ರೆ ವ್ಯಾಪಾರಿ ಮಾಡುವವರು ಸುಸ್ತಾಗ್ತಾರೇನು? ಬಾಬಾ ಹೇಳ್ತಾರೆ ಸುಸ್ತಾಗೋದೇ ಇಲ್ಲ. ಭೂಕ್ ನಹಿ ಮರೇಗಾ ಬಡಿ ಖುಷಿ ಮೇ रहते हैं. ಹೀಗೆ ಬಹಳ ಜನರು ಅಂಗಡಿಗೆ ಬರ್ತಾ ಇದ್ರೆ ಅವ್ರಿಗೆ ಹಸಿವು ಕೂಡ ಆಗೋದಿಲ್ಲ. ಜೊತೆಗೆ ಮತ್ತೆ ಅವರು ಬಹಳ ಖುಷಿಯಲ್ಲಿ ಕೂಡ ಇರ್ತಾರೆ. ತುಮ್ಕೋ ತೋ ಅತಃ ಧನ್ ಮಿಲ್ತಾ ಹೈ. ಬಾಬಾ ಹೇಳ್ತಾರೆ ಈಗಂತೂ ತಾವು ಮಕ್ಕಳಿಗೆ ಎಷ್ಟು ಸಂಪತ್ತು ಸಿಗದಿದೆ, ಧನ ಸಿಗೋದಿದೆ. ತುಮ್ ತೋ ಬಹುತ್ ಖುಷಿ ರಹನಿ ಚಾಹಿ. ತಾವು ಮಕ್ಕಳಿಗೆ ಎಷ್ಟು ಖುಷಿಯಲ್ಲಿ ಇರ್ಬೇಕಾಗಿದೆ. देखना चाहिए हमारी चलन दैवी ವ ಅಸುರಿ ನೋಡ್ಕೊಳ್ಬೇಕಂತೆ ನಮ್ಮ ಚಲನೆ ಹೀಗೆ ದೈವಿ ಚಲನೆ ಇದೆನಾ, ಸುರಿ ಚಲನೆ ಇದೆನಾ, ಮಾತು ಹೇಗಿದೆ, ಕರ್ಮ ಹೇಗಿದೆ ಚೆಕ್ ಮಾಡ್ಕೊಳ್ತಾ ಇರ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸಮಯ ಬಹುತ್ ತೋಡಾ ಹೈ, ಸಮಯ ಬಹಳ ಕಡಿಮೆ ಇದೆ. ಹಮ್ ಆಕ ಅಕಾಲೆ ಮೃತ್ಯು ಕಿ ಭಿ ಜೈಸೆ ರೇಸ್ ಹೇ. ಬಾಬಾ ಹೇಳ್ತಾರೆ ಸಮಯ ಎಷ್ಟು ಕಡಿಮೆ ಇದೆ, ಅಕಾಲ ಮೃತ್ಯು ರೇಸ್ ಮಾಡ್ತಾ ಇದೆ. ಯಾರ್ಯಾರನ್ನ ಹೇಗೆ ಹೇಗೆ ಬೇಗ 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 ಸಾಯಿಸ್ಲಿ, ಅಪ್ಪಾಗ ಸಾವು ತರ್ಲಿ ಅಂತ ಹೇಳಿ ಅಕಾಲ ಮೃತ್ಯು ಕೂಡ ರೇಸ್ ಮಾಡ್ತಾ ಇದೆ. ಆಕ್ಸಿಡೆಂಟ್ ಆದೇ देखो ಕಿತ್ತನೆ ಹೋತೆ रहते हैं. ಅಕಾಲ ಮೃತ್ಯುಗಾಗಿ ನೋಡಿ ಆಕ್ಸಿಡೆಂಟ್ಗಳು ಎಷ್ಟಾಗ್ತಾ ಇದೆ. ನ್ಯೂಸ್ಗಳಲ್ಲಿ ಪೇಪರ್ಗಳಲ್ಲಿ ಮುಖ್ಯ ಮುಖ್ಯ ವಿಷಯಗಳಲ್ಲಿ ಇಷ್ಟು ಜನ ವಿಚಾರಗಳೇ ಬರ್ತಾ ಇದೆ. ಇದು ಅಕಾಲ ಮೃತ್ಯುವಿನ ರೇಸ್ ಆಗಿದೆ. ತಮೋ ಪ್ರಧಾನ ಬುದ್ಧಿ ಹೊತ್ತೆ ಜಾತೆ ಹೇ. ಹೀಗೆ ಮನುಷ್ಯರು ಇಷ್ಟು ತಮೋ ಪ್ರಧಾನ ಬುದ್ಧಿಯವರು ಆಗ್ತಾ ಹೋಗ್ತಾ ಇದ್ದಾರೆ. ಬರ್ಸಾತ್ ಜೋರ್ ಸೆ ಪಡೆಂಗೆ ಉನ್ಕಿ ಭಿ ಕುದರತಿ ಆಕ್ಸಿಡೆಂಟ್ ಕಹೆಂಗೆ. ಬಾಬಾ ಹೇಳ್ತಾರೆ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆದ್ರೆ, ಅತಿವೃಷ್ಟಿ ಆದ್ರೆ ಅದು ಕೂಡ ಪ್ರಾಕೃತಿಕಿ ದತ್ತವಾಗಿರುವಂತ ಆಕ್ಸಿಡೆಂಟ್, ಅಕಾಲ ಮೃತ್ಯು ಅಂತ ಬಾಬಾ ಹೇಳ್ತಾರೆ. ವಾಹನಗಳಿಂದ ಆಗುವಂತದ್ದು ಇದು ಆರ್ಟಿಫಿಷಿಯಲ್ ಆಗಿರುವಂತ ಅಥವಾ ಕೃತಕ ಆಗಿರುವಂತ ಆಕ್ಸಿಡೆಂಟ್. ಪ್ರಕೃತಿಯಿಂದಲೂ ಆಕ್ಸಿಡೆಂಟ್ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಭಗವಂತನ ಆಪತ್ತುಗಳು ಅಂತ ಹೇಳಿ ಈ ರೀತಿಯಾಗಿ ತಿಳ್ಕೊಳ್ತಾರೆ. ಈ ಪ್ರಾಕೃತಿಕ ಆಕ್ಸಿಡೆಂಟ್ಗಳನ್ನು ಕೂಡ ಭಗವಂತ ಮಾಡಿರುವಂತ ಆಪತ್ತು ಅಂತ ಹೇಳಿ ತಿಳ್ಕೊಳ್ತಾರೆ. ಅತಿವೃಷ್ಟಿ, ಅನಾವೃಷ್ಟಿ. ಮೌತ್ ಸಾಮ್ನೆ ಆಯಾ ಹೇ, ಮೌತ್ ಸಾಮ್ನೆ ಆಯಾ ಕಿ ಆಯಾ ಸಮಸ್ತೆ ಭಿ ಹೇ. समझते भी है अटोमिक ಬಾಂಬ್ भी ಲಡಾಯಿ ಚೋಟ್ ಲಗೇಗಾ. ಬಾಬಾ ಹೇಳ್ತಿದ್ದಾರೆ ತಿಳ್ಕೊಳ್ತಾರಂತೆ ಅಟೋಮಿಕ್ ಬಾಂಬ್ಸ್ ಗಳು ಕೂಡ ಇದೆ, ಅದರಿಂದಲೂ ಕೂಡ ಯುದ್ಧಗಳಾಗ್ತಾ ಇದೆ. ऐसे ऐसे कौफानक काम करते हैं, तंग कर देंगे तो फिर लड़ाई भी ಚಿಡ್ ಜಾಯಂಗಿ. ಹೀಗೆ ಯಾರಿಗಾದ್ರೂ ಪರಸ್ಪರ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ತೊಂದರೆ ಮಾಡಿದ್ರೆ ಬಾಬಾ ಹೇಳ್ತಾರೆ ಅವರು ಸುಮ್ಮನೆ ಇರ್ತಾರ? ತೊಂದರೆ ಮಾಡಿದ್ರೆ ಯುದ್ಧನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ, ತಮ್ಮ ಬಾಂಬ್ಸ್ ಗಳನ್ನ ಹಾಕೋದನ್ನ ಶುರು ಮಾಡ್ತಾರೆ. ಹೀಗೆ ಯಾರು ನಮ್ಗೆ ತೊಂದರೆ ಕೊಡಬಾರ್ದು ಅನ್ನೋದು ಕಾಯ್ತಾ ಕೂತಿದ್ದಾರೆ. ತೊಂದರೆ ಕೊಡ್ತಿದ್ದಂಗೆನೆ ಯುದ್ಧ ಪ್ರಾರಂಭ ಆಗ್ಬಿಡುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾರೆ. ಓಂ ಶಾಂತಿ. मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाकी रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಮೌಲಾನ ಮಸ್ತಿಯಲ್ಲಿದ್ದು ಸ್ವಯಂವನ್ನು ಸ್ವತಂತ್ರ ಮಾಡ್ಕೊಳ್ಬೇಕಾಗಿದೆ. ಸ್ವಯಂವನ್ನು ಸ್ವತಂತ್ರ ಮಾಡಿಕೊಳ್ಳಬೇಕಾಗಿದೆ. ಯಾರದೇ ಬಂಧನದಲ್ಲಿ ಬಂಧಿತರಾಗಬಾರದು. ಯಾರದೇ ಬಂಧನದಲ್ಲಿ ಬಂಧಿತರಾಗಬಾರದು. ಮಾಯೆ ಎಂಬ ಇಲ್ಲಿಂದ ಬಹಳ ಬಹಳ ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಮಾಯೆ ಎಂಬ ಇಲಿಯಿಂದ ಬಹಳ ಬಹಳ
ಸುರಕ್ಷಿತವಾಗಿಟ್ಟುಕೊಳ್ಳಬೇಕು. ಎಚ್ಚರಿಕೆಯಿಂದಿರಬೇಕು. ಮನಸ್ಸಿನಲ್ಲಿ ಎಂದೂ ಪತಿತ ವಿಚಾರವೂ ಬರಬಾರದು. ಮನಸ್ಸಿನಲ್ಲಿ ಎಂದೂ ಪತಿತ ವಿಚಾರವೂ ಬರಬಾರದು. ಎರಡನೇ ಪಾಯಿಂಟ್ ಇದೆ. ತಂದೆಯ ಮೂಲಕ ಜ್ಞಾನದ ಯಾವ ಅಪಾರ ಧನವು ಸಿಕ್ಕಿದೆಯೋ, ತಂದೆಯ ಮೂಲಕ ಜ್ಞಾನದ ಯಾವ ಅಪಾರ ಧನವು ಸಿಕ್ಕಿದೆಯೋ ಅದರ ಖುಷಿಯಲ್ಲಿರಬೇಕು. ಈ ಸಂಪಾದನೆಯಲ್ಲೆಂದೂ ಸಂಶಯ ಬುದ್ಧಿಯವರಾಗಿ ಸುಸ್ತಾಗಬಾರದು. ಈ ಸಂಪಾದನೆಯಲ್ಲೆಂದೂ ಸಂಶಯ ಬುದ್ಧಿಯವರಾಗಿ ಸುಸ್ತಾಗಬಾರದು. ಈ ವಿದ್ಯಾರ್ಥಿ ಜೀವನವು ಅತ್ಯುತ್ತಮವಾಗಿದೆ. ಈ ವಿದ್ಯಾರ್ಥಿ ಜೀವನವು ಅತ್ಯುತ್ತಮವಾಗಿದೆ. ಆದ್ದರಿಂದ ವಿದ್ಯಾಭ್ಯಾಸದ ಮೇಲೆ ಪೂರ್ಣ ಗಮನ ಕೊಡಬೇಕು. ಆದ್ದರಿಂದ ವಿದ್ಯಾಭ್ಯಾಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಸದಾ ಎಚ್ಚರಿಕೆಯಿಂದಿರುತ್ತಾ ಎಲ್ಲರ ಆಸೆಗಳನ್ನ ಪೂರ್ಣ ಮಾಡುವಂತಹ, ಎಲ್ಲರ ಆಸೆಗಳನ್ನು ಪೂರ್ಣ ಮಾಡುವಂತಹ ಮುಕ್ತಿ ಜೀವನ್ಮುಕ್ತಿ ದಾತಾ ಭವ. ಮುಕ್ತಿ ಮಾಸ್ಟರ್ ಮುಕ್ತಿ ಜೀವನ್ಮುಕ್ತಿ ದಾತಾ ಭವ. ಬಾಬಾ ಇದೇ ಅರ್ಥ ಹೇಳ್ತಿದ್ದಾರೆ. ಈಗ ಎಲ್ಲಾ ಮಕ್ಕಳಲ್ಲಿಯೂ ಇದೇ ಶುಭ ಸಂಕಲ್ಪ ಇಮರ್ಜ್ ಆಗಿರ್ಬೇಕು. ಸರ್ವರ ಆಸೆಗಳನ್ನ ಪೂರ್ಣ ಮಾಡ್ಬೇಕು. ಬಾಬಾ ಹೇಳ್ತಾರೆ ನಿಮ್ಗೆ ಈಗ ಇಂಥ ಶುಭ ಸಂಕಲ್ಪ ಮಾಡಿ ನಾವು ಎಲ್ಲರ ಆಸೆಗಳನ್ನ ಪೂರ್ಣ ಮಾಡ್ಬೇಕು. ಯಾರ್ಯಾರಿಗೆ ಏನೇನ್ ಬೇಕಾಗಿದೆ ಅವ್ರ ಇಚ್ಛೆಗಳನ್ನ ಪೂರ್ಣ ಮಾಡ್ಬೇಕು. ಎಲ್ಲರ ಇಚ್ಛೆ ಆಗಿದೆ ಜನನ ಮರಣದಿಂದ ಮುಕ್ತರಾಗ್ಬಿಡ್ಬೇಕು. ಎಲ್ರು ಬಯಸ್ತಿದ್ದಾರೆ ಈಗ ಜನನ ಮರಣದಿಂದ ದೂರ ಆಗ್ಬಿಡ್ಬೇಕು. ಇಷ್ಟು ಅಶಾಂತಿ ದುಃಖ ಅನುಭವ ಆಗ್ತಾ ಇದೆ. ಇದರ ಅನುಭವ ಮಾಡಿಸಿ ಇದಕ್ಕಾಗಿ ತಮ್ಮ ಶಕ್ತಿಶಾಲಿ ಸತೋ ಪ್ರಧಾನ ವೈಬ್ರೇಷನ್ ಇಂದ ಪ್ರಕೃತಿ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನ ಬದಲಾಯಿಸಿ. ಬಾಬಾ ಹೇಳ್ತಿದೆ ತಮ್ಮ ಶಕ್ತಿಶಾಲಿ ಸತೋ ಪ್ರಧಾನ ವೈಬ್ರೇಷನ್ ಮೂಲಕ ಪ್ರಕೃತಿಯನ್ನು ಕೂಡ ಮತ್ತು ಮನುಷ್ಯಾತ್ಮರ ವೃತ್ತಿಯನ್ನ ಬದಲಾಯಿಸಿ ಮಾಸ್ಟರ್ ದಾತ ಆಗಿ ಎಲ್ಲ ಆತ್ಮರ ಆಸೆಯನ್ನ ಪೂರ್ಣ ಮಾಡಿ. ಕೆಲವರು ಮುಕ್ತಿ ಬಯಸರು ಮುಕ್ತಿಗಾಗಿ ಏನೆಲ್ಲ ಪರಿಶ್ರಮ ಪಡ್ತಿದ್ದಾರೆ, ಭಕ್ತಿ ಮಾಡ್ತಿದ್ದಾರೆ, ಅಲ್ದಾಡ್ತಿದ್ದಾರೆ. ಕೆಲವರು ಜೀವನ್ ಮುಕ್ತಿಗಾಗಿ ಏನೆಲ್ಲ ಪರಿಶ್ರಮ ಪಡ್ತಿದ್ದಾರೆ. ಮುಕ್ತಿ ಜೀವನ್ ಮುಕ್ತಿಯ ದಾನ ನೀಡಿ. ಈ ಜವಾಬ್ದಾರಿಯು ಸ್ಮೃತಿ ನಿಮ್ಮನ್ನು ಸದಾ ಎಚ್ಚರಿಕೆಯಿಂದ ಇರುವುದು. ನನ್ನ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ, ನಾನು ಇದನ್ ಮಾಡ್ಬೇಕಂದಾಗ ಎಚ್ಚರಿಕೆ ಅವಸ್ಥೆಯಲ್ಲೇ ಇರ್ತೀರಿ. ಹಾಗಾಗಿ ಬಾಬಾ ಹೇಳ್ತಿದ್ದೆ ನಾನು ಎಲ್ಲರ ಇಚ್ಛೆಗಳನ್ನ ಪೂರ್ಣ ಮಾಡ್ಬೇಕು. ಹಾಗಾಗಿ ನಿಮ್ಮನ್ನೇ ನೀವಿಷ್ಟು ಜಾಗೃತ ಮಾಡ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಿದ್ದ. ಈ ರೀತಿ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿ ದಾತ ಆಗ್ರಿ. ಬಾಬಾ ಸ್ಲೋಗನ್ ಅಲ್ಲಿ ಹೇಳ್ತಿದ್ದಾರೆ, ಮುರಳೀಧರನ ಮುರುಳಿಯ ಮೇಲೆ ದೇಹದ ಪರಿವೆಯನ್ನ ಮರೆತು ಬಿಡುವಂತವರೇ, ದೇಹದ ಪರಿವೆಯನ್ನ ಮರೆತು ಬಿಡುವವರೇ ಸತ್ಯ ಗೋಪ ಗೋಪಿಕೆಯರು. ಸತ್ಯ
ಗೋಪ ಗೋಪಿಕೆಯರು. ಓಂ ಶಾಂತಿ. ಮಧುಬನ್ನಲ್ಲಿ ಒಂದು ಓಜಸ್ವಿ ಕ್ರಾಂತಿ ಅಂತ ಹೇಳಿ ಒಂದು ಆನ್ಲೈನ್ ಬಟ್ಟಿ ನಡೀತಾ ಇದೆ. ಮೊನ್ನೆನೂ ಭಾನುವಾರ ಹೇಳಿದ್ವಿ. ಆ ಬಟ್ಟೆಯನ್ನ ಸಚಿನ್ ಬಾಯಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಒಂದೊಂದು ದಿನಕ್ಕೆ ಒಂದೊಂದು ಅವ್ಯಕ್ತ ಮುರಳಿಗಳನ್ನ ನಡೆಸ್ತಾ ಇದ್ದಾರೆ. ಆ ಅವ್ಯಕ್ತ ಮುರಳಿ ಕ್ಲಾಸ್ ಆನ್ಲೈನ್ ನಲ್ಲೇ ಸಿಗುತ್ತೆ. ಅದನ್ನು ನಾವೊಂದು ಗ್ರೂಪ್ ಮಾಡಿದ್ವಿ. ಒಂದು ಟೆಲಿಗ್ರಾಮ್ ಆ್ಯಪ್ ಅಲ್ಲಿ ತೀವ್ರ ಪುರುಷಾರ್ಥಿ ಗ್ರೂಪ್ ಅಂತ ಹೇಳಿ ಮಾಡಿದ್ವಿ. ಇನ್ನೊಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಅವ್ಯಕ್ತವಾಣಿ ಅವ್ಯಕ್ತ ಸ್ಥಿತಿ ಅಂತ ಹೇಳಿ ಗ್ರೂಪ್ ಮಾಡಿದ್ವಿ. ಕೆಲವು ಮಾತೆಯರಿಗೆ ಆ ಟೆಲಿಗ್ರಾಮ್ ಆ್ಯಪ್ ಬದಲಾಗಿ ವಾಟ್ಸಪ್ ಬಹಳ ಯೂಸ್ ಮಾಡ್ತಾರ ಅನ್ಲಿಕ್ಕೆ ಅದನ್ನು ಗ್ರೂಪ್ ಮಾಡಿದ್ವಿ. ಹೆಚ್ಚು ಮಾಹಿತಿ ಹಾಕೋದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿರುವಂತ ತೀವ್ರ ಪುರುಷಾರ್ಥಿ ಗ್ರೂಪಿಗೆ ಹಾಕಿದ್ವಿ. ಅಲ್ಲಿ ಆನ್ಲೈನ್ ಕ್ಲಾಸ್ ಅಲ್ಲಿ ಏನ್ ಮಧುಬನ್ನಲ್ಲಿ ಸಚಿನ್ ಬಾಯಿ ಕ್ಲಾಸ್ ಮಾಡ್ತಾರೆ ಅದನ್ನು ಕೇಳಿ. ಯಾಕೆಂದ್ರೆ ಅವ್ರದ್ದು ಅವ್ಯಕ್ತವಾಣಿದ್ದು ಇಷ್ಟು ಕ್ಲಿಯರ್